वीर्यं कृषीमहि स्तम्भं निर्भिद्य निर्यन्निखिल जगदघक्षालनायावतीर्णं पूर्णं स्वर्णोपमानद्युतिविहततमस्तोममस्तारिवर्गम् स्वस्ति श्रीमत्समस्तश्रुतिगदितमहो तन्महो नो विदध्यात् पञ्चास्यं कन्धराया उपरि परिगतं देववृन्दैरमन्दैः उग्रं व्यग्रेन्द्रलोकाभयदमरितराद्यायुधोदग्रबाहुं रुद्रं रुद्रेन्द्रमुख्यामरगणविनुतं भद्रविज्ञानमुद्रम् वीरं वीरासनस्थं भवभयहरणं दारणं दारुणानां रूक्षं प्रेक्षं महेक्षं क्षपितदुरितमक्षोभणीयं दिदृक्षे ज्वलत्कनकपिञ्जरं दलितभक्तहृत्पञ्जरं चिरं मुदितनिर्जरं श्रुतिमहाटवीकुञ्जरं भजे भुवनबन्धुरं हृदिविजेन्दिरामन्दिरम् परं दुरगकन्धरं नरधरं नृकण्ठीरवं जगन्निधानपिठरं नृहरेर्जठरं नुमः यन्नाभिकुहरोद्भूतस्तनयो हंसवाहनः यदुत्सङ्गा जगदुदयभङ्गाभितनया यदुद्गीता गीता विषयविषभीतावनकरी सुधीमुद्रा भद्रा दुरितगणविद्रावणकरी नमस्तस्मै कस्मै चिरमरपुषे सिंहवपुषे नरकेसरिणं धिकृतहिरण्यकरिणं च सुकरिणं तोषितभुजगणहरिणं वरिणं धरिणं स्मरामि मन्दरिणम् इममाचार्य गोविन्दे सन्निधाय हरिस्तवं रचयामास तु प्रेम्णा प्राणनारायणो स्वयं हरि ओम्। मे मनसि प्रतिष्ठिता मनो मे वाचि प्रतिष्ठितम् आविरावीर्महेति वेदस्य महाणीस्थश्रुतं मे मा प्रहासीः अनेनागीतेनाहोरात्रान् सन्दधामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु भक्तारमवतु भक्तारम्। ॐ शान्ति शान्ति शान्तिः। हरिः ओम्। जयति पराशर सूनुः सत्यवती हृदय नंदनो व्यासः यस्य आस्य कमलगलितं वाङ्मयम् अमृतं जगत् पिबति। भुजग भोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन तातप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति नः सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम्। ನನ್ನ ಅಧ್ಯಾತ್ಮ ಬಂಧುಗಳೇ, ಭಗವಂತನ ಅಧ್ಯಾತ್ಮದ ಕಥೆಯನ್ನು, ಅಧ್ಯಾತ್ಮದ ಸಂಸಾರದ ಕಥೆಯನ್ನು, ದಾಂಪತ್ಯದ ಕಥೆಯನ್ನು ನಾವು ನೋಡ್ತಾ ಇದ್ದೀವಿ. ಇದು ಯಾವ ವಿಚಿತ್ರವಾದ ಭಗವಂತನ ಲೀಲೆಗಳು. ಇದು ಸಾಮಾನ್ಯವಾಗಿ ನಿಮಗೆ ಬೇರೆ ಕಡೆ, ಬೇರೆ ಉಪನಿಷತ್ನಲ್ಲಾಗಲಿ ಅಥವಾ ಬೇರೆ ಪುರಾಣಗಳಲ್ಲಾಗಲಿ ಎಲ್ಲೂ ಸಿಗದಂಥ ಒಂದು ವಿಚಿತ್ರವಾದ ಭಗವಂತನ ಸ್ವದಾಂಪತ್ಯ, ಆ ಕಥೆಯನ್ನು ಹೇಳತಕ್ಕಂಥ ಭಾಗ. ಅದು ಬೃಹತಿ ಸಹಸ್ರಕ್ಕೆ ಸಂಬಂಧಪಟ್ಟು ಅದರ ಮಹಿಮೆಯನ್ನು ಬಿತ್ತರಿಸುತ್ತಾ ಅವರು ಹೇಳ್ತಾರೆ, ಅಥಾಯಮಾತ್ಮ ಇಮಮಾತ್ಮಾನಂ ಅಮುಷ್ಮಾ ಆತ್ಮನೇ ಸಂಪ್ರಯಿಚ್ಛತಿ
ಅಸೌ ಆತ್ಮ ಅಮುಮಾತ್ಮಾನಂ ಅಸ್ಮೈ ಆತ್ಮನೇ ಪ್ರಯಚ್ಛತಿ ತಾವು ಅನ್ಯೋನ್ಯಂ ಅಭಿಸಂಭವತಃ ಅಂತ. ಪರಸ್ಪರ ಅನ್ಯೋನ್ಯ ವಿಹಾರ ಭಗವಂತನ ಎರಡು ರೂಪಗಳಲ್ಲೇ ಹೊರತು ಇನ್ನೊಂದರ ಜೊತೆಗೆ ಭಗವಂತನ ವಿಹಾರ ಇಲ್ಲ. ತಾವು ಭಗವಂತನ ಎರಡು ರೂಪಗಳೇ ಅನ್ಯೋನ್ಯಂ ಅಭಿಸಂಭವತಃ ಪರಸ್ಪರ ಕ್ರೀಡಿಸ್ತವೆ. ಅದು ಹೇಗೆ ಅಂದರೆ ಅಯಮಾತ್ಮ ಅಮುಮಾತ್ಮಾನಂ ಇಮಮಾತ್ಮಾನಂ ಅಮುಷ್ಮೈ ಆತ್ಮನೇ ಸಂಪ್ರಯಚ್ಛತಿ ಅಂತ. ಈ ಆತ್ಮ ಇಲ್ಲಿ ಆತ್ಮವನ್ನು ಅಲ್ಲಿ ಆತ್ಮಕ್ಕೆ ಕೊಡ್ತಾನೆ ಅಂತ. ಇದು ಎಂಥದ್ದು, ಯಾವ ಭಾಷೆ ಇದು? ಈ ಆತ್ಮ ಇಲ್ಲಿರುವ ಆತ್ಮವನ್ನು, ಈ ಆತ್ಮ ಶಬ್ದವನ್ನು ಯಾಕೆ ರಿಪೀಟ್ ಮಾಡ್ತಾರೆ ಗೊತ್ತಾ? ಇದಕ್ಕೆ ಬಹಳ ಜನ ಇದನ್ನು ಗೊಂದಲ ಮಾಡಿಕೊಳ್ತಾರೆ. ಆತ್ಮ ಅಂದರೆ ಈ ಆತ್ಮ ಅಂದರೆ ಒಂದು ಗಂಡು ಒಂದು ಹೆಣ್ಣು ಅಂತ. ಅದು ಗಂಡು ಹೆಣ್ಣಿಗೆ ಆತ್ಮ ಶಬ್ದ ಹಾಕುವ ಅಗತ್ಯ ಇಲ್ಲ. ಮತ್ತೊಂದೇನು ಅಂದರೆ ಉಪನಿಷತ್ನಲ್ಲಿ ಎಲ್ಲಿಯಾದರೂ ಆತ್ಮಶಬ್ದ ಬಂದರೆ ಗೌಣಶ್ಚೇನ್ನ ಆತ್ಮಶಬ್ದ ಅಂತ ವೇದವ್ಯಾಸರು ನಿರ್ಣಯ ಮಾಡಿದರು. ಉಪನಿಷತ್ತು ನಮಗೆ ಕೊಟ್ಟವರು ಏನು ಅಂದರೆ ಎಲ್ಲಿ ಆತ್ಮಶಬ್ದ ಬಂದಿದೆ ಅದರಲ್ಲಿ ಜೀವಾತ್ಮ ಅಂತ ಅರ್ಥ ಮಾಡಬೇಡಿ. ಏಕೆಂದರೆ ಆತ್ಮಶಬ್ದ ಅನ್ನೋದು ಪರಿಪೂರ್ಣವಾದ ವಸ್ತುವಿಗೆ ಮಾತ್ರ ಇರುವ ಹೆಸರು. ಅದು ಮೂಲಭೂತವಾಗಿ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದ್ಯತೆ ಭಾಗವತರು ಇದನ್ನು ಹೇಳ್ತಾರೆ. ಯಾವುದು ಪರಿಪೂರ್ಣವಾದದ್ದೋ, ಯಾವುದು ಓಂಕಾರದ ಅರ್ಥವೋ ಅದೇ ಬ್ರಹ್ಮ, ಅದೇ ಆತ್ಮ. ಇವೆಲ್ಲ ಪರಿಪೂರ್ಣತೆಯನ್ನು ಹೇಳುವ ಶಬ್ದಗಳು. ಅದರಿಂದ ಆತ್ಮ ಅಂತಂದರೆ ಜೀವ ಅಂತ ಹೇಳಬೇಕಾದ್ರೆ ಜೀವಾತ್ಮ ಅಂತ ಹೇಳಬೇಕು. ಜೀವಾತ್ಮ ಅಂತ ಹೇಳಿದೆ ಬರೀ ಆತ್ಮ ಅಂದರೆ ಭಗವಂತನೇ. ಆತ್ಮ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಉಪನಿಷತ್ತು. ಬೃಹದಾರಣ್ಯಕ ಯಾಜ್ಞವಲ್ಕ್ಯರು ತನ್ನ ಹೆಂಡತಿ ಅಂತ ಹೇಳ್ತಾರೆ ಆತ್ಮ ಅರೇ ದ್ರಷ್ಟವ್ಯ, ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕಪ್ಪ. ಅದಿಲ್ಲದೆ ಏನು ಜೀವನ, ಏನು ಭಗವಂತನ ಸಾಕ್ಷಾತ್ಕಾರಕ್ಕೆ ಪ್ರಯತ್ನಿಸಿದ ಬದುಕೇ ಅಲ್ಲ. ಆತ್ಮಾವಾರೇ ದ್ರಷ್ಟವ್ಯ ಅಷ್ಟೇ ಅಲ್ಲ, ಸುಲಭ ಅಲ್ಲ. ನಾಯಮಾತ್ಮ ಪ್ರವಚನೇನ ಲಭ್ಯ. ಈ ಆತ್ಮ ನಿಮ್ಮ ಉಪನ್ಯಾಸದಲ್ಲೆಲ್ಲ ಸಿಗೋಲ್ಲ, ಸಾಧನೆ ಮಾಡಬೇಕು, ಕಷ್ಟಪಡಬೇಕು ಅಂತಾರೆ. ಇದು ಯಾವ ಆತ್ಮ? ಉಪಾಸನೆಯಿಂದ ಕಂಡುಕೊಳ್ಳಬೇಕಾದ ಆತ್ಮ, ಪ್ರವಚನಗಳಿಂದ ನೂರಾರು ಉಪನ್ಯಾಸಗಳಿಂದ ಅರ್ಥವಾಗದ ಆತ್ಮ ಅಂದರೆ ಪರಮಾತ್ಮ. ಸೊ ಉಪನಿಷತ್ತುಗಳಲ್ಲಿ ಆತ್ಮಶಬ್ದ ಅನ್ನುವಂಥದ್ದು ಭಗವಂತ ಅನ್ನುವ ಅರ್ಥದಲ್ಲೇ ಇರೋದು. ಯಾವಾಗಲೂ ಒಂದು ನಿಯಮ ಇದೆ ಭಾಷಾಶಾಸ್ತ್ರದಲ್ಲಿ, ಮುಖ್ಯ ಅರ್ಥವನ್ನು ಮೊದಲು ತಗೋಬೇಕು. ಮುಖ್ಯಾರ್ಥ ಕೂಡದೇ ಇದ್ದಾಗ ಅನಂತರ ಮುಖ್ಯಾರ್ಥಕ್ಕೆ ಹೋಗಬೇಕು. ಸೊ ಆತ್ಮಶಬ್ದದ ಮುಖ್ಯಾರ್ಥ ಪರಮಾತ್ಮ, ಅದು ಕೂಡದೇ ಇದ್ದಾಗ ಅನಂತರದ ಅರ್ಥಗಳಿಗೆ ಹೋಗಬಹುದು. ಈಗ ಇಲ್ಲಿ ಮೂರು ಬಾರಿ ಅಯಮಾತ್ಮ ಇಮಮಾತ್ಮಾನಂ ಅಮುಷ್ಮೈ ಆತ್ಮನೇ ಸಂಪ್ರಯಚ್ಛತಿ, ಅಥ ಅಸೌ ಆತ್ಮ ಅಮುಮಾತ್ಮಾನಂ ಅಸ್ಮೈ ಆತ್ಮನೇ ಸಂಪ್ರಯಚ್ಛತಿ. ಇಲ್ಲಿ ಮೂರು ಕಡೆ ಈ ಆತ್ಮ ಆ ಆತ್ಮನಿಗೆ, ಈ ಆತ್ಮ ಆ ಆತ್ಮನಿಗೆ ಈ ಆತ್ಮವನ್ನು ಕೊಡ್ತಾನೆ ಅಂತ. ಅಂದರೆ ಇಬ್ಬರು, ಮೂರು ಕಡೆ ಆತ್ಮಶಬ್ದ ಇದೆ. ಇದು ಭಗವಂತನ ಒಂದು ಲೀಲೆಯನ್ನು ಹೇಳತಕ್ಕಂಥ ಪ್ರಸಂಗ. ಮುಂದಿನ ಮಂತ್ರದಲ್ಲೂ ಅದು ಗೊತ್ತಾಗತ್ತೆ. ಏನು ಹಾಗಂದರೆ ಅಯಮಾತ್ಮ, ಅಯಮಾತ್ಮ ಅಂದರೆ ಈ ಭೂಲೋಕದಲ್ಲಿರ್ತಕ್ಕ ಭಗವಂತನ ರೂಪಗಳು. ಮುಖ್ಯವಾಗಿ ಇಲ್ಲಿ ನಾವು ಮಹಿದಾಸ, ಈ ಉಪನಿಷತ್ತಿಗೆ ಸಂಬಂಧಪಟ್ಟ ಭಗವಂತನ ರೂಪ. ಈ ಭಗವಂತ ಅಂದರೆ ವಿಶೇಷ ಗೊತ್ತುಂಟೆ. ಇಲ್ಲಿ ಹುಡುಗಿಯೂ ಭಗವಂತನೇ, ಹುಡುಗನೂ ಭಗವಂತನೇ, ಭಗವಂತನಿಗೆ ಹುಡುಗಿ ಕೊಡೋ ಮಾವನೂ ಭಗವಂತನೇ. ಯಾರು ಹುಡುಗಿ ಕೊಡೋದು? ಮಾವ ಯಾರು? ಭಗವಂತನೇ ತನ್ನ ಇನ್ನೊಂದು ರೂಪಕ್ಕೆ ತನ್ನ ರೂಪವನ್ನು ಕೊಡೋದು. ಅಯಮಾತ್ಮ ಈ ಭೂಮಿಯಲ್ಲಿರತಕ್ಕಂಥ ರೂಪ, ಮಹಿದಾಸಾದಿ ರೂಪಗಳು. ಇಮಂ ಆತ್ಮಾನಂ ಈ ಭೂಮಿಯಲ್ಲಿರ್ತಕ್ಕ ಭಗವಂತನ ಸ್ತ್ರೀ ರೂಪವನ್ನು. ಯಾವುದು ಭೂಮಿಯಲ್ಲಿರುವ ಸ್ತ್ರೀ ರೂಪ? ಪೃಥ್ವಿಯಲ್ಲಿರೋದು ಭಗವಂತ ಸ್ತ್ರೀ ರೂಪವೇ. ಭೂಮಿಯಲ್ಲಿರುವುದು ಭಗವಂತನ ಸ್ತ್ರೀರೂಪ. ಭೂಮಿಯಲ್ಲಿ ಯಸ್ಯ ಪೃಥ್ವೀ ಶರೀರಂ ನೆನ್ನೆ ಹೇಳಿದೆ ನಾನು. ಪೃಥ್ವಿತ್ವಯ ಧೃತಾಲೋಕಾ, ಇದು ಈ ಜಗತ್ತನ್ನು ಧಾರಣೆ ಮಾಡಿರ್ತಕ್ಕ ಪೃಥ್ವಿ ಅನ್ನುವುದು ಒಂದು ದೇವತೆ. ಪೃಥ್ವಿ ಅಂದರೆ ಮಣ್ಣಿನ ರಾಶಿ ಅಲ್ಲ. ನಾವು ಭೂಮಿ ತಾಯಿ ಅಂತೇವೆ. ಆ ತಾಯಿಯ ಒಳಗಿರತಕ್ಕವನು ಸ್ತ್ರೀಲಿಂಗದ ಭಗವಂತನ ಸ್ತ್ರೀರೂಪ. ಭೂಮಿಯಲ್ಲಿರುವ ಭಗವಂತನ ರೂಪ ಸ್ತ್ರೀರೂಪ. ಆದ್ದರಿಂದಲೇ ಭೂಮಿ ಸ್ತ್ರೀಲಿಂಗ ಆಯಿತು. ಎಲ್ಲ
ಛಂದಸ್ಸುಗಳಿಂದ ಪ್ರತಿಪಾದ್ಯನಾದ ಭಗವಂತನ ರೂಪ ಸ್ತ್ರೀ ರೂಪ. ಆದ್ದರಿಂದ ಎಲ್ಲ ಛಂದಸ್ಸುಗಳಿಗೆ ಸ್ತ್ರೀಲಿಂಗದ ಹೆಸರು. ಗಾಯತ್ರಿ, ಉಷ್ಣಿಕ್, ಅನುಷ್ಟುಪು, ಬೃಹತಿ, ಪಂಕ್ತಿ, ತ್ರಿಷ್ಟುಪು, ಜಗತ್ ಇಷ್ಟೂ ಸ್ತ್ರೀಲಿಂಗ. ಯಾಕೆಂದರೆ ಆ ಛಂದಸ್ಸಿನ ದೇವತೆಗಳೂ ಸ್ತ್ರೀಯರು, ಆ ಛಂದಸ್ಸಿನಲ್ಲಿ ಸನ್ನಿಹಿತನಾದ ಭಗವಂತನೂ ಸ್ತ್ರೀ ರೂಪ. ಹಾಗೆ ಈ ಭೂಮಿಯಲ್ಲಿ ಇರತಕ್ಕಂಥ, ಭೂಮಿಯಲ್ಲಿ ಅಂತರ್ಯಾಮಿಯಾಗಿರತಕ್ಕ ಭೂಸ್ಥಿತನಾದ ಭಗವಂತ ಅವನು ಸ್ತ್ರೀ ರೂಪ. ಸ್ವರ್ಗದಲ್ಲಿರ್ತಕ್ಕ ಭಗವಂತ, ಸ್ವರ್ಗ ಅಲ್ಲಿರತಕ್ಕಂಥ ದೇವಲೋಕದಲ್ಲಿರ್ತಕ್ಕ ಭಗವಂತನ ರೂಪ ಪುರುಷ ರೂಪ. ಭೂಮಿಯಲ್ಲಿರತಕ್ಕಂಥ ಭಗವಂತ ರೂಪ ಸ್ತ್ರೀ ರೂಪ. ಆಯ್ತಲ್ಲ, ಗಂಡು ಆಯಿತು ಹೆಣ್ಣು ಆಯಿತು. ಇನ್ನು ಈ ಗಂಡು ಹೆಣ್ಣನ್ನು ಜೋಡಿಸುವ ಮಾವ ಯಾರು ಅಂತ ಈ ಭೂಮಿಯಲ್ಲಿರ್ತಕ್ಕ ಭಗವಂತನೇ. ಅಯಮಾತ್ಮ ಇಮಮಾತ್ಮಾನಂ ಅಮುಷ್ಮಯಿ ಆತ್ಮನೇ ಸಂಪ್ರಯಚ್ಛತಿ. ಅಂದರೆ ಭೂಮಿಯೇ ಒಂದು, ಭೂಮಿಯಲ್ಲಿರ್ತಕ್ಕ ಭಗವಂತನೇ ಸ್ತ್ರೀ ರೂಪ. ತುಂಬ ಈಗ ನೋಡಿ, ಗಾಯತ್ರಿ ದೇವಿ ಅಂತ ಹೇಳ್ತೇವೆ ನಾವು. ಗಾಯತ್ರಿ ದೇವಿ ಅಂತ ಹೇಳಿಕ್ಕೆ ಒಂದು ಕಾರಣ ಇದೆ. ನಿಜವಾಗಿ ಗಾಯತ್ರಿ ಪ್ರತಿಪಾದ್ಯವಾದ ಭಗವಂತನ ಸ್ತ್ರೀ ರೂಪ ಒಂದು ಉಂಟು. ಅದನ್ನೇ ಗಾಯತ್ರಿ ಅಂತ ಸ್ತ್ರೀಲಿಂಗ ಬಂದದ್ದು. ಹಾಗೆ ಎಲ್ಲಿ ಸ್ತ್ರೀಲಿಂಗದ ಶಬ್ದ ಇದೆ ಅದರ ಒಳಗೆ ಅಂತರ್ಯಾಮಿಯಾಗಿರ್ತಕ್ಕ ಭಗವಂತ ಸ್ತ್ರೀ ರೂಪದಲ್ಲಿ ಇದ್ದಾನೆ. ಹಾಗಾಗಿ ಭೂಮಿಯಲ್ಲಿರ್ತಕ್ಕ ಭಗವಂತ ಅಂದರೆ ಭೂಮಿಯಲ್ಲಿ, ಭೂಮಿಯ ಪ್ರತೀಕದಲ್ಲಿ, ಭೂಮಿಯ ಒಳಗೆ ಅಂತರ್ಯಾಮಿಯಾಗಿರುವ ಭಗವಂತ. ಮತ್ತೊಂದು ಇಲ್ಲಿ ಸ್ತ್ರೀ ರೂಪ ಹೇಳಿದ್ದಾರೆ. ಹೆಣ್ಣಿನ ಶುಕ್ರ ಶೋಣಿತದಲ್ಲಿರತಕ್ಕಂಥ ಸ್ತ್ರೀ ರೂಪ, ಅದು ಒಂದು ಸ್ತ್ರೀ ರೂಪ ಇದೆ. ಇದು ಅನಂತ ಸ್ತ್ರೀಯರಲ್ಲಿ, ಅನಂತ ಶೋಣಿತಗಳಲ್ಲಿ ಭಗವಂತನ ಅನಂತ ರೂಪಗಳಿವೆ. ಅದು ಒಂದು ಸ್ತ್ರೀ ರೂಪ. ಮತ್ತು ಭೂಮಿಯಲ್ಲಿ ಭೂದೇವತೆಯ ನಿಯಾಮಕನಾಗಿರತಕ್ಕಂಥ ಭಗವಂತನ ರೂಪ. ಈ ಸ್ತ್ರೀ ರೂಪಗಳನ್ನು ಭೂಮಿಯಲ್ಲೇ ಇರತಕ್ಕ ಭಗವಂತ ಮಹಿದಾಸ ಏನು ಮಾಡ್ತಾನೆ, ಮೇಲೆ ಇರತಕ್ಕಂಥ ಪುರುಷ ರೂಪಕ್ಕೆ ಕೊಡ್ತಾನೆ. ಒಂದು ಮಂತ್ರ ಇದೆ ಮದುವೆಯಲ್ಲಿ, ಮದುವೆ ದಿವಸ ಹೇಳ್ತಾರೆ, ಅದು ಗಂಡು ಹೇಳೋದದು. ಈಗ ಪುರೋಹಿತರು ಹೇಳ್ತಾರೆ, ಯಾಕಂದ್ರೆ ಗಂಡಿಗೆ ಹೇಳಲಿಕ್ಕೆ ಬರೋಲ್ಲ. ಪುರೋಹಿತರು ಹೇಳ್ತಾರೆ ಏನು ಅಂದರೆ, ಅಹಂ ಜೌಹು ತ್ವಂ ಪೃಥಿವಿ ಅಂತ. ನಾನು ಸ್ವರ್ಗ, ನೀನು ಭೂಮಿ, ಈ ಸ್ವರ್ಗ ಭೂಮಿಗಳ ಸಮಾಗಮ ಆಗಲಿ ಅಂತ. ಅದು ಎಂತ ನೀವೇ ಹೇಳಿಬಿಡಿ ಪುರೋಹಿತರೆ ಅಂತಾನೆ ಹುಡುಗ. ಯಾಕೆಂದರೆ ಅವನಿಗೆ ಅದು ಅಹಂ ಭೂಮಿ ಜೌಹು ಅಂದ್ರೆ ಗೊತ್ತಿಲ್ಲ, ಅಹಂ ಭೂಮಿ ಏನೂ ಗೊತ್ತಿಲ್ಲ. ಅಹಂ ಜೌಹು ತ್ವಂ ಪೃಥಿವಿ ಅಂತ. ನಾನು ಸ್ವರ್ಗಲೋಕದಲ್ಲಿರತಕ್ಕ ಪುರುಷನಾಮಕನಾದ ಭಗವಂತ ನನ್ನೊಳಗಿದ್ದಾನೆ, ಪೃಥ್ವಿಯಲ್ಲಿರತಕ್ಕ ಸ್ತ್ರೀ ನಾಮಕನಾದ ಸ್ತ್ರೀ ರೂಪದ ಭಗವಂತ ನಿನ್ನೊಳಗಿದ್ದಾನೆ. ಸೊ ಈ ಸ್ತ್ರೀ ಲಕ್ಷ್ಮೀನಾರಾಯಣರ ಸಮಾಗಮ ಆಗಲಿ ಅಂತ. ಅಹಂ ದ್ಯೌಹು ತ್ವಂ ಪೃಥಿವಿ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಪೃಥ್ವಿಯಲ್ಲಿರತಕ್ಕ ಭಗವಂತ, ಸ್ವರ್ಗದಲ್ಲಿರತಕ್ಕ ಭಗವಂತ, ಪೃಥ್ವಿಯಲ್ಲಿರತಕ್ಕ ಭಗವಂತ ಸ್ತ್ರೀ ರೂಪ, ಸ್ವರ್ಗದಲ್ಲಿರುವ ಭಗವಂತ ಪುರುಷ ರೂಪ. ಹಾಗೆಯೇ ಭೂಮಿಯಲ್ಲಿರ್ತಕ್ಕಂಥ ಸ್ತ್ರೀಯರ ಶೋಣಿತದಲ್ಲಿರ್ತಕ್ಕ ಭಗವಂತ ಸ್ತ್ರೀ ರೂಪ, ಸ್ವರ್ಗದಲ್ಲಿರತಕ್ಕ ದೇವತೆಗಳ ಶುಕ್ರದಲ್ಲಿರತಕ್ಕ ಭಗವಂತ ಪುರುಷ ರೂಪ. ಈ ಹೆಣ್ಣು ಈ ಗಂಡು ಇದನ್ನು ಭಗವಂತನ ರೂಪಗಳೇ ಒಂದನ್ನೊಂದು ಪರಸ್ಪರ ಗಂಡ ಹೆಂಡತಿಯಂತೆ ಅವರು ವಿಹಾರ ಮಾಡ್ತಾರೆ. ಅದು ಹೋಗಲಿ, ನಿಮಗೆ ಎಲ್ಲರಿಗೂ ಗೊತ್ತಿದೆ ಅರ್ಧನಾರೀಶ್ವರ ರೂಪ ಅಂತ ಕೇಳಿದ್ದೀರಿ ನೀವೆಲ್ಲ. ಶಿವನಿಗೆ ಮಾತ್ರ ಅಂತ ಬಹಳ ಜನ ತಿಳ್ಕೊಂಡಿದ್ದಾರೆ. ಅದು ಅಲ್ಲ. ಅರ್ಧನಾರಿ ನಾರಾಯಣ ತಂತ್ರ ಅಂತಲೇ ಒಂದು ಗ್ರಂಥ ಇದೆ. ಹೇಗೆ ಶಿವನಿಗೆ ಹಾಗೆ ನಾರಾಯಣನಿಗೂ ಕೂಡ ಅರ್ಧನಾರಿ ನಾರಾಯಣ ರೂಪ ಇದೆ. ಸೊ ಅವನ ದೇಹದಲ್ಲಿ ಅರ್ಧ ಹೆಣ್ಣು ಅರ್ಧ ಗಂಡು. ಇದು ಎಲ್ಲ ದೇವತೆಗಳಿಗೂ ಕೂಡ ಪ್ರಾವಿಷನ್ ಇಲ್ಲ. ಶಿವನಿಂದ ಕೆಳಗಿನ ದೇವತೆಗಳಿಗೆ ಯಾರಿಗೂ ಇಲ್ಲ. ಶಿವನಿಗಿದೆ, ಬ್ರಹ್ಮವಾಯುಗಳಿಗಿದೆ, ಭಗವಂತನಿಗಿದೆ. ಇದೆ ತನ್ನ ದೇಹದಲ್ಲೇ ಅರ್ಧ ಭಾಗ ಹೆಣ್ಣಾಗಿ ಪರಸ್ಪರ ರಮಣ. ಹಾಗಾಗಿ ಅರ್ಧನಾರಿ ನಾರಾಯಣ, ಅರ್ಧನಾರೀಶ್ವರ ಇದ್ದ ಹಾಗೆ ಅಂಥ ಒಂದು ರೂಪವೂ ಇದೆ. ಆದ್ದರಿಂದ ಈ ನೆಲದಲ್ಲಿರತಕ್ಕಂಥ ಭಗವಂತನ ರೂಪ ಅಂದರೆ ಅವತಾರ ರೂಪ, ನೆಲದಲ್ಲಿರತಕ್ಕ ಸ್ತ್ರೀಯರ ಶೋಣಿತದಲ್ಲಿ ಮತ್ತು ಭೂಮಿಯಲ್ಲಿರತಕ್ಕ ಭಗವಂತನ ಸ್ತ್ರೀ ರೂಪವನ್ನು ಸ್ವರ್ಗದ ಮತ್ತು ದೇವತೆಗಳ ರೇತಸ್ನಲ್ಲಿರ್ತಕ್ಕ ಪುರುಷ ರೂಪಕ್ಕೆ ಸಮಾಗಮ. ಸೊ ಇಲ್ಲಿಯ ಶೋಣಿತಕ್ಕೂ ಅಲ್ಲಿಯ ರೇತಸ್ಸಿಗೂ ಸಮಾಗಮ. ಇದು ಕೆಳಗಿನದ್ದಾಯಿತು. ಆಮೇಲೆ ಅಸೋ ಆತ್ಮ ಸ್ವರ್ಗಲೋಕದಲ್ಲಿ ದೇವಲೋಕದಲ್ಲಿರ್ತಕ್ಕಂತಹ ಭಗವಂತನ ರೂಪ ಯಾವುದದು? ವಿಷ್ಣುವೇ, ವಿಷ್ಣು ರೂಪ, ಇನ್ನೊಂದು ಏನೋ ಒಂದು.
ಭಗವಂತನ ರೂಪ. ಅದು ಏನು ಮಾಡ್ತದೆ? ಅಮುಮಾತ್ಮಾನಂ, ಅಲ್ಲಿರತಕ್ಕಂಥ ಸ್ತ್ರೀ ರೂಪವನ್ನು, ಅಲ್ಲಿರತಕ್ಕಂಥ ಸ್ತ್ರೀ ರೂಪ ಅಂದರೆ ಮೋಹಿನ್ಯಾದ ರೂಪಗಳಿವೆ, ಅದಲ್ಲದೆ ದೇವಲೋಕದ ಸ್ತ್ರೀಯರ ಶೋಣಿತದಲ್ಲಿರುವ ಸ್ತ್ರೀ ರೂಪ, ಅದು ಅಲ್ಲಿರುವ ಸ್ತ್ರೀ ರೂಪ, ಅದು ಈ ಭೂಮಿಗೆ ಕಳಿಸ್ತಾರೆ. ಅದನ್ನು ಅಮುಮಾತ್ಮಾನಂ ಅಸ್ಮೈ ಆತ್ಮನೇ, ಈ ಲೋಕದಲ್ಲಿರುವ ಪುರುಷ ರೂಪಕ್ಕೆ ಅದು ಸಂಪರ್ಕ ಆಗತ್ತೆ. ಹೀಗೆ ತೌ ಉಭವೋ ಅಭಿಸಂಭವತಃ ಪರಸ್ಪರಂ, ದೇವಲೋಕದ ಗಂಡು ಭೂಲೋಕದ ಹೆಣ್ಣು ಅಥವಾ ಭೂಲೋಕದ ಗಂಡು ದೇವಲೋಕದ ಹೆಣ್ಣು, ಇವು ಪರಸ್ಪರ ಅಂದರೆ ಡಿವೈನ್ ಯೂನಿಯನ್ ಇದು. ಅದರಿಂದ ಭಗವಂತ ಆನಂದವನ್ನು ಅನುಭವಿಸ್ತಾನೆ. ಹಾಗಾಗಿ ಅವನಿಗೆ ಸಂಸಾರ ಅನಂತ ಸಂಸಾರ ಅವನದ್ದು. ನಾವು ಸಂಸಾರದ ಸುಖ ಇಲ್ಲ ನಮಗೆ ಮಾತ್ರ ಭ್ರಮಿಸ್ಕೋಬೇಡಿ. ಭಗವಂತ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಅನಂತ ರೂಪಗಳಿಂದ ಈ ರೀತಿಯ ವಿಹಾರ ಮಾಡ್ತಾ ಇದ್ದಾನೆ. ಆದ್ದರಿಂದ ಅವ್ರು ಹೇಳ್ತಾರೆ, ಅನೇನಾಹ ರೂಪೇಣ ಇವಂ ಲೋಕಂ ಅಭಿಸಂಭವತಿ. ಅನೇನಾಹ, ಅದು ಅಹ ಅಂತ ಆಶ್ಚರ್ಯ. ಅದು ಈ ಭಗವಂತನ ದಾಂಪತ್ಯ, ಈ ಸುಖಾನುಭವ, ಇದೆಲ್ಲ ಅಲೌಕಿಕವಾದ ಸಂಗತಿಗಳು ಅಂತ ಅದನ್ನು ಅವರು ಋಷಿಗಳು ಆಹಾ ಅಂತ ಎಂಜಾಯ್ ಮಾಡ್ತಾರೆ. ಅದನ್ನು ಅನೇನಾಹ ರೂಪೇಣ ಅಮುಂ ಲೋಕಂ ಅಭಿಸಂಭವತಿ. ಇಲ್ಲಿರ್ತಕ್ಕ ಭಗವಂತನ ಸ್ತ್ರೀ ರೂಪ ಅಲ್ಲಿರತಕ್ಕ ಭಗವಂತನ ಪುರುಷೋರ್ಪರನ್ನೇ ವಿಹರಿಸುತ್ತದೆ. ಹಾಗೆ ಅಮುನೋ ರೂಪೇಣ ಇಮಂ ಲೋಕಂ ಸಂಭವತಿ. ಇಲ್ಲಿರತಕ್ಕ ಭಗವಂತನ ಪುರುಷ ರೂಪ ಅಲ್ಲಿರುವ ಸ್ತ್ರೀ ರೂಪದ ಜೊತೆಗೆ, ಅಲ್ಲಿರುವ ಪುರುಷ ರೂಪ ಇಲ್ಲಿ ಇರುವ ಭಗವಂತ ಸ್ತ್ರೀ ರೂಪದ ಜೊತೆಗೆ ವಿಹರಿಸುವಂಥ ಒಂದು ವಿಚಿತ್ರವಾದ ಇದು ದಿವ್ಯವಾದ ದಾಂಪತ್ಯ. ಇದಕ್ಕೆ ಅವರು ಸಂವಾದ ಕೊಡ್ತಾರೆ. ಅತ್ರ ಶ್ಲೋಕಾಹ, ಒಂದು 5 ಶ್ಲೋಕಗಳನ್ನು ಹೇಳ್ತಾರೆ. ಬೇರೆ ಕಡೆ ಇದ್ದ ಶ್ಲೋಕಗಳನ್ನು ಅಂದರೆ ವೇದದಲ್ಲಿ ಬಂದಿರತಕ್ಕಂಥ ಶ್ಲೋಕಗಳನ್ನು ಅವರು ಉಪನಿಷತ್ತಲ್ಲಿ ಕೋಟ್ ಮಾಡ್ತಾರೆ. ಅಲ್ಲಪ್ಪ, ವೇದ ಮತ್ತು ಉಪನಿಷತ್ತು ಒಂದೇ ಅಲ್ವಾ? ಅಲ್ಲಿ ವೇದದ್ದನ್ನು ಉಪನಿಷತ್ತಲ್ಲಿ ಕೋಟ್ ಮಾಡೋದು ಯಾಕೆ? ವೇದ ಮಂತ್ರ ದರ್ಶನ ಆಗುವಾಗ ವೇದವನ್ನು ಮೊದಲು ಕಂಡವರು ಋಷಿಗಳಲ್ಲ, ಸ್ವಯಂ ಹೈಗ್ರೀವ ರೂಪಿಯಾದ ಭಗವಂತ. ಭಗವಂತ ಮೊದಲು ಕಂಡದ್ದು ಸಂಹಿತಾ ಭಾಗವನ್ನು. ಅದರ ನಂತರ ಬ್ರಾಹ್ಮಣ ಮತ್ತು ಉಪನಿಷತ್ತು. ಅದನ್ನು ಮೊದಲು ವೇದದಲ್ಲಿ ಏನು ಬಂದಿದೆ ಅದನ್ನು ಬ್ರಾಹ್ಮಣ ಉಪನಿಷತ್ತುಗಳಲ್ಲಿ ಕೋಟ್ ಮಾಡ್ತಾನೆ. ಬ್ರಾಹ್ಮಣ ಉಪನಿಷತ್ತುಗಳಲ್ಲಿ ಒಂದು ವಿಶೇಷ ಇದೆ. ಸಂಹಿತೆಯ ನಂತರ ಬ್ರಾಹ್ಮಣ, ಆಮೇಲೆ ಉಪನಿಷತ್ತು ಆದರೂ ಕೂಡ ಇಡೀ ವೈದಿಕ ವಾಂಗ್ಮಯದಲ್ಲಿ ಶ್ರೇಷ್ಠವಾದದ್ದು ಉಪನಿಷತ್ತು. ಅದರ ನಂತರ ಸಂಹಿತೆ, ಅದರ ನಂತರ ಬ್ರಾಹ್ಮಣ. ಯಾಕೆ ಉಪನಿಷತ್ತು ಶ್ರೇಷ್ಠ? ಯುಕ್ತಾವಸ್ಥಾಧಿಗಮ್ಯತಃ. ಉಪನಿಷತ್ತು ಅರ್ಥ ಆಗಬೇಕಾಗಿದ್ದರೆ ನೀವು ಮೆಡಿಟೇಷನ್ನಲ್ಲಿ ಅಡ್ವಾನ್ಸ್ಡ್ ಆಗಿರಬೇಕು. ಲೆಕ್ಸಿಕನ್ ಮೀನಿಂಗ್ ಅಲ್ಲ ಉಪನಿಷತ್ತು. ಅಮರಕೋಶ ನೋಡಿ ಉಪನಿಷತ್ತು ಅರ್ಥ ಮಾಡಲಿಕ್ಕೆ ಬರೋದು. ಯುಕ್ತಾವಸ್ಥಾ ಅಂದರೆ ನಮ್ಮ ಮನಸ್ಸು ಭಗವಂತನಲ್ಲಿ ಲಗ್ನವಾಗಿ ಬಿಡಬೇಕು. ಮತ್ತೆ ಬಂತು ಪುನಃ ಲಗ್ನ. ಭಗವಂತನಿಗೂ ನಮಗೂ ಲಗ್ನ ಆಗಬೇಕು. ನಮ್ಮ ಮನಸ್ಸು ಭಗವಂತನಲ್ಲಿ ಕಾನ್ಸಂಟ್ರೇಷನ್, ಯುಕ್ತಾವಸ್ಥಾ ಏಕೀಕೃತವಾದಾಗ ಆಗ ಮಾತ್ರ ಋಷಿಗಳಿಗೆ ಉಪನಿಷತ್ತು ಬೋಧ ಆಗತ್ತೆ. ಆದರೆ ಆರಣ್ಯಕಕ್ಕೆ ಅಷ್ಟೆಲ್ಲ ಕಷ್ಟ ಇಲ್ಲ, ಅದು ಸುಲಭವಾಗಿ ಬೋಧ ಆಗುತ್ತೆ. ಆದರೆ ಉಪನಿಷತ್ತು ವೇದ ಅರ್ಥ ಆದರೂ ಕೂಡ ವೇದ ಅನ್ನೋದಾದರೂ ಒಮ್ಮೆ ಅರ್ಥ ಆಗಿಬಿಡಬಹುದು ಸ್ವಲ್ಪ ಕಾನ್ಸಂಟ್ರೇಷನ್ನಿಂದ. ಭಗವಂತನಲ್ಲಿ ಪೂರ್ತಿ ತನ್ಮಯನಾಗದೆ ಉಪನಿಷತ್ತು ಅರ್ಥ ಆಗೋದಿಲ್ಲ. ಉಪನಿಷತ್ತು ಅರ್ಥ ಹೇಳಿದರೂ ಗೊತ್ತಾಗೋದಿಲ್ಲ. ಅದು ಅತ್ಯಂತ ರಹಸ್ಯ ವಿದ್ಯೆ. ಅದಕ್ಕೋಸ್ಕರ ಅದಕ್ಕೆ ಉಪನಿಷತ್ತು ಅಂತ. ಉಪರಿ ಎಲ್ಲಕ್ಕಿಂತ ಮೇಲೆ ನಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂಥ ವಿದ್ಯೆ ಅದು. ಸೊ ಅದು ಇಟ್ ಮೇಕ್ಸ್ ಅಸ್ ಮೆಂಟಲಿ ಎಲಿವೇಟೆಡ್. ಬೌದ್ಧಿಕವಾಗಿ ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುವಂಥ ವಿದ್ಯೆ ಅದು. ವೇದ ಮಂತ್ರಗಳಿಗೆ ಉಪನಿಷತ್ತು ಅಂತ ಹೆಸರಿಲ್ಲ, ಬ್ರಾಹ್ಮಣಗಳಿಗೆ ಇಲ್ಲ, ಆರಣ್ಯಕಗಳಿಗೆ ಇಲ್ಲ. ಬರೇ ಉಪನಿಷತ್ತು ಅಂತ ಈ ಭಾಗವನ್ನು ಹೇಳ್ತಾರೆ. ಯಾಕೆಂದರೆ ಅವು ಅದೇ ಅವರು ಯುಕ್ತಾವಸ್ಥಾಧಿಗಮ್ಯತಃ. ಉಪನಿಷತ್ತಿನ ದರ್ಶನ ಆಗಬೇಕಾಗಿದ್ದರೆ ಪೂರ್ತಿ ಭಗವತ್ ಸಾಕ್ಷಾತ್ಕಾರ ಆದಂಥ ಸ್ಥಿತಿಯಲ್ಲಿ ಭಗವತ್ ಸಾಕ್ಷಾತ್ಕಾರ ಹಾಗೇ ಉಪನಿಷತ್ ಸಾಕ್ಷಾತ್ಕಾರ ಆಗಬೇಕು. ಉಪನಿಷತ್ತಿನ ದರ್ಶನ ಅತ್ಯಂತ ಕ್ಲಿಷ್ಟವಾದಂಥ ಒಂದು ಸಾಧನೆ. ಅದರಿಂದ ವೇದಕ್ಕಿಂತಲೂ ಅಂದರೆ ಸಂಹಿತಾ ಭಾಗಕ್ಕಿಂತಲೂ ಉಪನಿಷತ್ತು ಶ್ರೇಷ್ಠ. ಹಾಗಾಗಿ ಉಪನಿಷತ್ತು
ತನಕ್ಕಿಂತ ಮೊದಲು ಆವಿಷ್ಕಾರವಾಗಿರತಕ್ಕಂಥ ಮಂತ್ರಗಳನ್ನು. ಏತೇ ಶ್ಲೋಕಾ, ವಸ್ತುತಃ ಲೋಕದಲ್ಲಿ ಶ್ಲೋಕ ಎಂದರೆ 32 ಅಕ್ಷರದ ಛಂದಸ್ಸು. ಅನುಷ್ಟುಪ್, ಅನುಷ್ಟುಪ್ಪಿಗೆ ಮಾತ್ರ ಶ್ಲೋಕ ಅಂತ ಹೇಳೋದು. ಈ ವೇದದಲ್ಲಿ ಹಾಗಿಲ್ಲ. ಶ್ಲೋಕ ಅಂದರೆ ಪದ್ಯಬದ್ಧವಾದ ಮಂತ್ರ ಅಂತ ಅರ್ಥ. ಆ ಯಾವ ಛಂದಸ್ಸು ಆಗೋದು. ಅನುಷ್ಟುಪ ಇಲ್ಲಿ ಅನುಷ್ಟುಪಲ್ಲಿ ಇಲ್ಲಿ ಇರತಕ್ಕಂಥದ್ದು ಕೆಲವು ತ್ರಿಷ್ಟುಪ್ನಲ್ಲಿದೆ, ಕೆಲವು ಜಗತಿಯಲ್ಲಿದೆ. ಆದರೆ ಪದ್ಯಬದ್ಧವಾದ ಮಂತ್ರಗಳು. ಏತೇ ಶ್ಲೋಕಾ, ಅದು ನೀವು ಈ ತನಕ ನಾವು ಉಪನಿಷತ್ನಲ್ಲಿ ಹೇಳಿದ ಸಂಗತಿಯನ್ನು ಈ ಶ್ಲೋಕಗಳು ವಿವರಿಸುತ್ತವೆ ಅಂತ. ಏನದು? ಯದಕ್ಷರಂ ಪಂಚವಿಧಂ ಸಮೇತಿ ಯುಜೋ ಯುಕ್ತಾ ಅಭಿಯತ್ ಸಂವಹಂತಿ ಸತ್ಯಸ್ಯ ಸತ್ಯಂ ಅನುಯತ್ರ ಯುಜ್ಯತೆ ತತ್ರ ದೇವಾಃ ಸರ್ವ ಏಕಂ ಭವಂತಿ. ಇದು ಒಂದು ಮಂತ್ರ. ಇದು ಅರ್ಥ ಆಗೋಲ್ಲ. ಸಂಸ್ಕೃತ ಓದಿದ ತಕ್ಷಣ ಇದು ಅರ್ಥ ಆಗುತ್ತೆ ಅನ್ನೋ ಭರಮೆ ಬೇಡ. ಇದು ಅರ್ಥ ಆಗೋದಿಲ್ಲ. ನಾವು ಈ ಮಂತ್ರದನ್ನು ಕೂತ್ಕೊಂಡು ಮೆಡಿಟೇಟ್ ಮಾಡಬೇಕು. ಮೆಡಿಟೇಟ್ ಮಾಡಿ ನಾವು ನಮ್ಮ ಪಾಂಡಿತ್ಯ ಬಲದಿಂದ ಯಾವುದಾದ್ರೂ ಒಂದು ಅರ್ಥವನ್ನು, ಪದ್ಯವನ್ನು ಅಥವಾ ಉಪನಿಷತ್ತಿನ ವಾಕ್ಯವನ್ನು ಅರ್ಥ ಮಾಡಿಕೊಳ್ತೇವೆ ಅಂತ ಅನ್ನುವ ಅಹಂಕಾರ ಬಂದರೆ ಅದು ದೊಡ್ಡ ಭ್ರಮೆ. ನಾವು ನಮ್ಮ ಪಾಂಡಿತ್ಯದಿಂದ, ನಮ್ಮ ಹತ್ರ ಸುಮಾರು ಅಮರಕೋಶ ಇದೆ, ವೈಜಯಂತಿ ಕೋಶ ಇದೆ, ವಾಚಸ್ಪತ್ಯ ಕೋಶ ಇದೆ, ಶಬ್ದಕಲ್ಪದ್ರುಮ ಇದೆ, ಏನು ಬೇಕಾದ್ರೆ ಇರಲಿ, ಅರ್ಥ ಆಗೋಲ್ಲ ಅದು. ಆದ್ದರಿಂದ ವೇದ ಉಪನಿಷನ್ ಮಂತ್ರ ನಾನು ನನ್ನ ವಿದ್ವತ್ತೆಯಿಂದ ತಿಳ್ಕೊಂಡು ಬಿಡ್ತೇನೆ ಅಂತ ಯಾರಾದರೂ ತಿಳ್ಕೊಂಡ್ರೆ ಅವನು ದೊಡ್ಡ ಭ್ರಮಿಷ್ಠ ಇದ್ದಾನೆ. ಅದು ದೊಡ್ಡ ಭ್ರಮೆ. ಮತ್ತೇನು? ಮೆಡಿಟೇಷನ್ ಮಾಡಿ ಆ ಮಂತ್ರದ ಮೇಲೆ. ಮೆಡಿಟೇಷನ್ ಮಾಡ್ತಾ ನಾವು ಪ್ರಾರ್ಥಿಸಿಕೊಳ್ಳಬೇಕು ವೇದಾಭಿಮಾನಿ ದೇವತೆಗಳ ಹತ್ರ, ನಮಗೆ ಅರ್ಥ ಆಗುವಂತೆ ಮಾಡು ತಾಯಿ. ಈ ಮಂತ್ರ ಅಪಾರ್ಥ ಆಗದಂತೆ ಮತ್ತು ಅರ್ಥ ಆಗುವಂತೆ. ಕೆಲವರಿಗೆ ಆಗತ್ತೆ, ಅಪಾರ್ಥ ಆಗಿಬಿಡುತ್ತೆ. ಅರ್ಥ ಆಗಬೇಕು, ಅಪಾರ್ಥ ಆಗಬಾರ್ದು. ನನ್ನ ಮುಂದೆ ತೆರಕೋ ತಾಯಿ, ನಿನ್ನ ಅರ್ಥ ಏನು, ನಮಗೆ ಗೊತ್ತಾಗುವಂತೆ ಮಾಡು ಅಂತ ನಾವು ಮೆಡಿಟೇಷನ್ನ ಮೂಡ್ನಲ್ಲಿ ವೇದಮಾತೆಯನ್ನು ಪ್ರಾರ್ಥಿಸಿದರೆ ಒಂದು ಹೊಳಹು ಅರ್ಥ ಆದರೂ ಆಗಬಹುದು. ಅದು ಸಂಸ್ಕೃತ ಗೊತ್ತಿದ್ದವರಿಗೆಲ್ಲ ಅರ್ಥವಾಗುವ ಲಲಿತ ಕಾವ್ಯ ಅಲ್ಲ ಅದು. ಆದ್ದರಿಂದ ಈ ಮಂತ್ರವೂ ಅಷ್ಟೇ. ಇದು ಕೇಳಿದ ತಕ್ಷಣ ಆಗತಕ್ಕಂಥದ್ದು ಭ್ರಮೆಯೇ. ಏನು ಗೊತ್ತಾ? ಯದಕ್ಷರಂ ಪಂಚವಿಧಂ, ಪಂಚವಿಧ ಅಕ್ಷರ ಅಂತ ಹೇಳಿದರು. ಹಿಂದೆ ಹೇಳಿದ್ದಾರಲ್ಲ, ಏನು? ಮಿತ, ಅಮಿತ, ಸ್ವರ, ಸತ್ಯ, ಅನೃತ, ಇದೇ ಅಕ್ಷರ ಅದು ಪಂಚವಿಧ ಅಕ್ಷರ ಅಂತ ಹೇಳಿದ್ದಲ್ಲ. ಅಲ್ಲಿ ವಾಂಗ್ಮಯ, ಭಾಷೆ ಪಂಚವಿಧ ಅಂತ ಹೇಳಿದ್ದು. ಅಕ್ಷರ ಅಂದರೆ ಭಾಷೆ ಅಲ್ಲ. ಆದ್ದರಿಂದ ಇಲ್ಲಿ ಅಕ್ಷರ ಬೇರೆ. ಅಕ್ಷರ ಅಂದರೆ ಅಕ್ಷರ ಶಬ್ದಕ್ಕೆ ಸಂಸ್ಕೃತದಲ್ಲಿ ನಾನು ಅನೇಕ ಬಾರಿ ಹೇಳಿದ್ದೇನೆ, ಬಟ್ ಎಷ್ಟು ಬಾರಿ ಹೇಳಿದರೂ ಅದು ಫ್ರೆಶ್ ಆಗುತ್ತೆ. ಅದು ಪುನರುಕ್ತಿ ಅಂತ ನೀವು ತಿಳ್ಕೋಬಾರ್ದು. ಅದು 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 ರಿಪಿಟೇಷನ್ ಅಲ್ಲ, ಇಟ್ ಈಸ್ ರೀಇಟರೇಷನ್. ಅದು ಮತ್ತಷ್ಟು ಗಟ್ಟಿಯಾಗೋದಕ್ಕೋಸ್ಕರ ಅಕ್ಷರ ಶಬ್ದಕ್ಕೆ ಎಷ್ಟು ಬಗೆಯಿಂದ ಅರ್ಥ ಮಾಡಬಹುದು ನಾನು ಅದನ್ನು ಹೇಳಿದ್ದೇನೆ ಅನೇಕ ಬಾರಿ. ಇದು ವ್ಯಾಕರಣದವರ ಪ್ರಕಾರ ಅಶುವ್ಯಾಪ್ತವು ಅಶ್ನುತೆ ಇತ್ಯಕ್ಷರಂ, ಅಶ್ನೋತಿ ಅಂತ ಹೇಳ್ತಾರೆ. ಅಕ್ಷರಂ ಅಂದರೆ ಎಲ್ಲ ಕಡೆ ವ್ಯಾಪಿಸಿರುವವನು. ಅಶುವ್ಯಾಪ್ತು ಅನ್ನೋ ಧಾತುವಿನಿಂದ ಅಕ್ಷರಂತಾಯಿತು. ಅದು ಮತ್ತೆ ಅದು ಸರಕು ಪ್ರತ್ಯಯ ಏನೊಂದು ಬರುತ್ತೆ. ಏನಾದರೂ ಅವ್ರ ಹತ್ರ ಇಲ್ಲದ ಶಬ್ದಕ್ಕೆ ಬೇಕಾದ ರೂಪ ಹಾಕಲಿಕ್ಕೆ ಅವರ ಹತ್ರ ಕೆಲವು ಸರಕುಗಳಿರ್ತವೆ, ಅದನ್ನು ಹಾಕಿ ರೂಪ ನಿಷ್ಪತ್ತಿ ಮಾಡ್ತಾರೆ. ಇದು ಒಂದು ಅಖಂಡ ಶಬ್ದವಾದಾಗ ಅಕ್ಷರಂ ಅಂದರೆ ಎಲ್ಲ ಕಡೆ ವ್ಯಾಪಿಸಿರುವ ವಸ್ತು. ಈ ವರ್ಣವೂ ಎಲ್ಲ ಕಡೆ ವ್ಯಾಪಿಸುವ, ಅಕ್ಷರವೂ ಕೂಡ ಅಕ್ಷರ ಎಲ್ಲ ಕಡೆ ಇದೆ ಅಲ್ವಾ? ಇವಾಗ ನಾನು ಇಲ್ಲಿ ಅಂತೇನೆ, ಇದೇ ಅಕಾರವನ್ನು ನಾನು ಅಮೇರಿಕೆಯಲ್ಲಿ ಕೂತು ಹೇಳ್ಬೋದು. ಪ್ರಪಂಚದ ಯಾವ ಮೂಲೆಯಲ್ಲಿ ಹೇಳಿದ್ರು ಅಕಾರ ಹೇಳಲಿಕ್ಕೆ ಬರುತ್ತೆ. ಯಾಕೆಂದರೆ ಅಕ್ಷರಗಳು, ವರ್ಣಗಳು ಅದು ವಿಶ್ವವ್ಯಾಪಿ. ಅದನ್ನು ಎಲ್ಲಿ ಬೇಕಾದರೂ ನಾವು ತಗೊಳಿಸ್ಬೋದು. ಆದ್ದರಿಂದ ಆಮ್ನಿ ಪ್ರೆಸೆಂಟ್ ಅನ್ನುವಂಥ ಅರ್ಥ ವರ್ಣಗಳಲ್ಲಿಯೂ ಇದೆ, ಭಗವಂತನಲ್ಲಿಯೂ ಇದೆ. ಅದಕ್ಕೋಸ್ಕರ ಅದನ್ನು ಬಿಡೋಣ. ಮುಂದೆ ಏನು ಅರ್ಥ ಇದೆ? ಅಕ್ಷರಂ ನಕ್ಷರತಿ ಇತಿ ಅಕ್ಷರಂ.
ನಾಶವಿಲ್ಲದ್ದು ಅಂತ ಇನ್ನೊಂದರ್ಥ. ಎಲ್ಲ ಕಡೆ ಇರುವಂಥದ್ದು ಅಂತ ಒಂದರ್ಥ, ನಾಶವಿಲ್ಲದ್ದು ಅಂತ ಇನ್ನೊಂದರ್ಥ. ಭಗವಂತನಿಗೆ ನಾಶವಿಲ್ಲ. ಆಮೇಲೆ ವರ್ಣಕ್ಕೂ ನಾಶವಿಲ್ಲ, ವರ್ಣ ನಿತ್ಯ. ನೀವು ಒಮ್ಮೆ ಒಂದು ಅಕ್ಷರನ ಉಚ್ಚಾರ ಮಾಡಿದರೆ ನೋಡಿ, ಹಿಂದಿನವರ ಸೈನ್ಸ್ ನೋಡಿ, ಅದು ನಮಗೆ ಈಗ ಆಶ್ಚರ್ಯ. ಅವರು ನೀವು ಒಮ್ಮೆ ಉಚ್ಚಾರ ಮಾಡಿದರೆ ಆ ಅಕ್ಷರ ಇಟ್ ವಿಲ್ ಬಿ ರೆಕಾರ್ಡೆಡ್ ಇನ್ ದ ಈಥರ್, ಇಟ್ ಕ್ಯಾನ್ ನೆವರ್ ಬಿ ಇರೇಸ್ಡ್. ಅದನ್ನು ಅಳಿಸ್ಲಿಕ್ಕೆ ಆಗೋದಿಲ್ಲ, ಅದು ಆಕಾಶದಲ್ಲಿ ರೆಕಾರ್ಡ್ ಆಗೋಯಿತು, ನಾಶ ಆಗುವುದೇ ಇಲ್ಲ ಅದು. ಆದ್ದರಿಂದಲೇ ನಿಮ್ಮ ಏನಾದರೂ ಒಂದು ಹೊಸ ಯಂತ್ರ ನೀವು ಕಂಡು ಹುಡುಕಿದರೆ, ಈಗ 5000 ವರ್ಷದ ಹಿಂದೆ ಕೃಷ್ಣ ಅರ್ಜುನನಿಗೆ ಹೇಳಿದ ಗೀತೆ ಉಂಟಲ್ಲ, ಇಟ್ ಈಸ್ ರೆಕಾರ್ಡೆಡ್, ಆಕಾಶದಲ್ಲಿದೆ. ಅದನ್ನು ರಿಸೀವರ್ ಯಂತ್ರ ನೀವು ತಗೊಂಡ್ರೆ ಇವತ್ತು ಕೃಷ್ಣನ ಮಾತನ್ನು ನಾವು ಕಿವಿಯಾರ ಕೇಳಬಹುದು. ಅದು ನಾಶ ಆಗಿಲ್ಲ, ಬಟ್ ನಮಗೆ ಅದರ ರಿಸೀವರ್ ಇಲ್ಲ. ಹೀಗೆ ಅವರು ಹೇಳಿದರು ನಾಶವಿಲ್ಲ. ಹೌದು, ವರ್ಣಕ್ಕೂ ನಾಶ ಇಲ್ಲ, ಭಗವಂತನಿಗೂ ನಾಶ ಇಲ್ಲ. ಆದರೆ ಇನ್ನೊಂದು ಅರ್ಥ ಇದೆ. ಅಕ್ಷರ ಅಂದರೆ ಆ ಅನ್ನೋದಕ್ಕೆ ಅಧಿಕ ಅಂತ ಅರ್ಥ, ಅಬ್ರಿವಿಯೇಷನ್ ಇದು. ಅಧಿಕಂ ಕ್ಷರತಿ ಅಂದರೆ ನಾವು ಬಯಸಿದ ಎಲ್ಲ ಪುರುಷಾರ್ಥವನ್ನು ಕೊಡುವವನು, ಇದು ಭಗವಂತ. ವರ್ಣವೂ ಕೊಡುತ್ತೆ, ಯಾಕೆಂದರೆ ಅಕ್ಷರಗಳಿಂದಲೇ ಅಲ್ವೇ ಅಧ್ಯಾತ್ಮ ಪ್ರಪಂಚ, ಅಕ್ಷರಗಳಿಂದಲೇ ಅಲ್ವೇ ನಮಗೆ ವಿದ್ಯೆ. ಆದ್ದರಿಂದ ಆ ವಿದ್ಯೆಯು ನಾವು ಬಯಸಿದ್ದನ್ನು ಕೊಡುತ್ತೆ. ಅದೂ ಸುಮಾರಾಗಿ ವರ್ಣಗಳಿಗೂ ಅರ್ಥ ಆಗಬಹುದು, ಭಗವಂತನಿಗೂ ಆಗಬಹುದು. ಆದರೆ ಇನ್ನೊಂದು ಅರ್ಥ ಇದೆ. ಏನು? ಅಕ್ಷರ. ಅಕ್ಷ ಅಂದರೆ ಇಂದ್ರಿಯಗಳು. ಇಂದ್ರಿಯಗಳಲ್ಲಿ ಕೂತು ಇಂದ್ರಿಯಗಳನ್ನು ನೆಮಿಸುತ್ತಾ ನಮಗೆ ಇಂದ್ರಿಯಗಳ ಮೂಲಕ ಅನುಭವ ಕೊಟ್ಟು ತಾನು ಆನಂದವಾಗಿರುವವನು. ಯಾಕೆ? ನಮಗೆ ಇಂದ್ರಿಯಗಳ ಮೂಲಕ ದುಃಖವೂ ಆಗುತ್ತೆ, ಆನಂದವೂ ಆಗುತ್ತೆ, ಅವನಿಗೆ ದುಃಖ ಆಗೋಲ್ಲ. ಇದು ವರ್ಣಕ್ಕೆ ಅನ್ವಯ ಆಗೋಲ್ಲ. ಯಾವ ವರ್ಣವು ಇಂದ್ರಿಯದಲ್ಲಿ ಕೂತು ರಮಿಸುವುದಿಲ್ಲ. ಹಾಗಾಗಿ ನೋಡಿ, ಅಕ್ಷರ ಶಬ್ದದ ಎಷ್ಟು ಅರ್ಥಗಳೋ ಅದೆಲ್ಲವೂ ಅನ್ವಯವಾಗುವುದು ಭಗವಂತನಲ್ಲಿ ಮಾತ್ರ, ಬೇರೆ ಯಾವುದರಲ್ಲೂ ಅನ್ವಯ ಆಗೋಲ್ಲ. ಆದ್ದರಿಂದ ಅಕ್ಷರ ಅಂದರೆ, ಆಮೇಲೆ ಇನ್ನೂ ಒಂದಿದೆ, ನಾನು ಅದನ್ನು ಬಿಟ್ಟುಬಿಟ್ಟೆ ಈಗ. ಆ ಪ್ಲಸ್ ಕ್ಷ ಪ್ಲಸ್ ರ. ಆ ಅನ್ನೋದು ಭಗವಂತನ ಮುಖ್ಯ ಹೆಸರು. ಅದೇನು ನಾವು ಇವತ್ತು ನೋಡಿದ್ದೇವೆ ಉಪನಿಷತ್. ಅಹ ಇತಿ ಬ್ರಹ್ಮ ಅಂತ ಮುಂದೆ ಬರುತ್ತೆ. ಅಹ ಅನ್ನೋದು ಭಗವಂತನದ್ದೇ ಹೆಸರು. ಯಾಕೆಂದರೆ ಅಹ ಅನ್ನೋದಕ್ಕೆ 3 ಅರ್ಥ. ಒಂದು ಅಲ್ಲ ಅಂತ, ವಿಲಕ್ಷಣ, ಎಲ್ಲಕ್ಕಿಂತ ಬೇರೆ ಅಂತ. ಮತ್ತೊಂದು ಇಲ್ಲ ಅಂತ, ಯಾವ ದೋಷವೂ ಇಲ್ಲ. ಅವನು ಎಲ್ಲಕ್ಕಿಂತ ಬೇರೆ, ಅವನಲ್ಲಿ ಯಾವ ದೋಷವೂ ಇಲ್ಲ, ಮತ್ತು ದೋಷಕ್ಕೆ ವಿರುದ್ಧವಾದ ಎಲ್ಲ ಗುಣಗಳೂ ಇವೆ. ಅಲ್ಲ, ಇಲ್ಲ ಮತ್ತು ವಿರೋಧ, ಈ 3 ಅರ್ಥವೂ ಪೂರ್ಣವಾಗಿರೋದು ಭಗವಂತನಲ್ಲಿ ಮಾತ್ರ. ಈ ಬೇರೆ ಈಗ ನೋಡಿ, ಅದಕ್ಕೆ ಆ ಅನ್ನೋದಕ್ಕೆ ಈ ಅರ್ಥ ಅಲ್ಲದೆ ಆ ಅಂದರೆ ಇಲ್ಲ ಅನ್ನೋ ಅರ್ಥ ಮಾಡ್ಬೋದಲ್ವ ಅಂತ. ಇಲ್ಲ ಅನ್ನೋದಕ್ಕೆ ನಿಮ್ಮ ಸಂಸ್ಕೃತ ಸಾಹಿತ್ಯದಲ್ಲಿ ಯಾವನಾದರೂ ಪಂಡಿತ ಆ ಅಂತ ಹೇಳ್ತಾನ? ಇಲ್ಲ, ಅಭಾವ ಅಂತಾನೆ. ಅದಕ್ಕೆ ಒಂದು ಸೇರಿಸ್ಬೇಕು, ಬರೀ ಆ ಹೇಳಿದರೆ ಆಗೋದಿಲ್ಲ. ಅಭಾವ ಅಂದರೆ ಇಲ್ಲ, ಅಂದರೆ ಭಗವಂತನಿಗೆ ಆ ಭಾವ ಬೇಡ, ಆ ಸಾಕು. ಸೊ ಆ ಅನ್ನುವ ಒಂದು ಅಕ್ಷರ ಎಲ್ಲ ಅರ್ಥವನ್ನು ಒಳಗೊಂಡು ಕೇವಲ ಭಗವಂತರನ್ನು ಹೇಳುವ ಅಕ್ಷರ ಅದು. ಅಲ್ರಿ, ನೀವು ಅರ್ಥ ಹೇಳಿದಿರಿ, ಅದು ಅಕಾರದ ಅರ್ಥ ಅಂತ. ಏನು ಅಲ್ಲಿ ಏನದು? ಆ ಅಂದರೆ ಅಲ್ಲ ಅಂತ. ಅದು ಈ ಜಗತ್ತಿನಲ್ಲಿ ನಮಗೆ ಏನೇನು ಗೊತ್ತುಂಟೋ ಅದು ಅಲ್ಲ ಅಂತ ನೀವು ಮಾಡಿದ್ದಲ್ವ, ಅದು ಅಲ್ಲಿ ಅಕಾರದಲ್ಲಿ ಎಲ್ಲಿದೆ? ಅದೇ ಆಮೇಲೆ ಈ ಆ ಅಂದರೆ ಇಲ್ಲ ಅಂತ ಇನ್ನೊಂದು ಅರ್ಥ. ಯಾವ ದೋಷವೂ ಇಲ್ಲ, ಯಾವ ದೋಷ ಅಂತ ನೀವು ಸೇರಿಸಿಕೊಂಡದಲ್ವ, ಅಕಾರದಲ್ಲಿ ಎಲ್ಲಿದೆ? ಅದಕ್ಕೆ ಒಂದು ವಿಷಯ ಏನು ಗೊತ್ತುಂಟ? ಯಾವುದು ಅದು ಅಲ್ಲ, ಯಾವುದನ್ನು ಅಲ್ಲ ಹೇಳುತ್ತೆ? ಆಗ ನೀವೇ ಹೇಳಿ. ಅದು ಅಲ್ಲ ಅನ್ನತ್ತೆ ಯಾವುದನ್ನು? ನಮ್ಮ ಮನಸ್ಸಿನಲ್ಲಿ ಯಾವುದು ಪ್ರಸಕ್ತವಾಗಿದೆಯೋ ಅದು ಅಲ್ಲ ಅಂತ ಹೇಳೋದು ಇದು. ಆದ್ದರಿಂದ ಅಲ್ಲ ಯಾವುದು ಅಂದರೆ ನನ್ನ ಮನಸ್ಸಲ್ಲಿ ಇರುವುದಲ್ಲ ಅಂತ. ನನಗೆ ಗೊತ್ತಿರೋದು ಈ ಪ್ರಪಂಚ, ಈ ಪಂಚಭೂತಾತ್ಮಕ ಪ್ರಪಂಚ, ಈ ಮಣ್ಣು, ಈ ನೀರು, ಈ ಬೆಂಕಿ, ಈ ಗಾಳಿ, ಈ ಆಕಾಶ, ಇದೇ ನನ್ನ ಪ್ರಪಂಚ. ಅದು ಅಲ್ಲ ಅಷ್ಟೇ. ಅದಕ್ಕೆ ಯಾವುದಲ್ಲ ಅಂದರೆ ನಿನ್ನ ಮನಸ್ಸಲ್ಲಿ ಏನುಂಟು ಅದಲ್ಲ. ಆಯಿತು, ಅಷ್ಟರ್ಥ ಆಯಿತು. ಆಮೇಲೆ ದೋಷ ನಮಗೆ ಗೊತ್ತಿರೋದು ಅದೇ, ನಮ್ಮ ಮನಸ್ಸಿಗೆ ಯಾವ ಗುಣ ಇರೋದೇ ಇಲ್ಲ, ಬೇಡವಾದ ಸಂಗತಿಯೇ ಇರೋದು. ಅದನ್ನ ಅಂದರೆ ಎಲ್ಲ ಪ್ರಪಂಚದಲ್ಲಿ ನಾವು ಕಾಣುವುದು ತ್ರಿಗುಣ, ಸತ್ವ, ರಜಸ್ಸು, ತಮಸ್ಸು. ಇದು ದೋಷ. ಅದು ನಮ್ಮಲ್ಲಿದೆ, ಅದು ನಮಗೆ ನೆನಪಾಯಿತು, ಅದು ಅಲ್ಲ, ಅದಿಲ್ಲ ಅವನಲ್ಲಿ ಅಂದರು. ಹಾಗಾಗಿ ಆ ಅಂದರೆ ಅಲ್ಲ ಅಂದರೆ ನಿನಗೆ ಗೊತ್ತಿರುವ ಈ ಪ್ರಪಂಚದ ಯಾವ ವಸ್ತುವೂ ಅಲ್ಲ. ಯಾಕೆಂದರೆ ಅವನಲ್ಲಿ ನಿನ್ನಲ್ಲಿರುವ ದೋಷ ಇಲ್ಲ. ಮತ್ತು ಏನಿದೆ? ದೋಷ ವಿರುದ್ಧವಾದೆಲ್ಲ ಇದೆ ಅಷ್ಟೇ. ಅಂದರೆ ಇದು
ಇದು ಸಂಸ್ಕೃತ ಭಾಷೆಯಲ್ಲಿ ಇದೊಂದು ವೈಶಿಷ್ಟ್ಯ. ನೀವು ಒಂದು ಅಕ್ಷರ ಹೇಳಿದರೆ ಅದು ಪ್ರಸಕ್ತವಾದ ಎಲ್ಲ ವಿಷಯವನ್ನು ವಶೀಕರಿಸಿಕೊಂಡು ಅದಕ್ಕೆ ಸಂಬಂಧಪಟ್ಟು ಉತ್ತರ ಕೊಡುತ್ತೆ. ಇದು ಬೇರೆ ಭಾಷೆಗಳಲ್ಲಿ ಇಂಥದ್ದೆಲ್ಲ ಇಲ್ಲ. ಯಾಕೆಂದರೆ ಭಾಷಾಶಾಸ್ತ್ರ ಸಂಸ್ಕೃತದಲ್ಲಿ ಬೆಳೆದಷ್ಟು ಪ್ರಪಂಚದ ಯಾವ ಭಾಷೆಯಲ್ಲೂ ಬೆಳೆಯಲಿಲ್ಲ. ಅದು ಒಂದೊಂದು ಅಕ್ಷರದ ಮೇಲೆ ಕುಣಿದಾಡಿಸುತ್ತೆ ನಮ್ಮನ್ನು. ನಾವು ಕುಪ್ಪಳಿಸಿಬಿಡ್ತೇವೆ. ನಾವು ಅಷ್ಟು ಖುಷಿ ಕೊಡುತ್ತೆ ಒಂದೊಂದು ಅಕ್ಷರ ಕೂಡ. ಹಾಗಾಗಿ ಅಕ್ಷರ ಅಂದರೆ ಆ ಅಂದರೆ ನಮಗೆ ಗೊತ್ತಾಯಿತು ಅರ್ಥ. ಆ ಅಂದರೆ ಬ್ರಹ್ಮ, ಅವನೇ ಕ್ಷ. ಯಾಕೆಂದರೆ ಕ್ಷ ಅಂದರೆ ಅನೇಕ ಅರ್ಥ ಇದೆ. ಒಂದು ಕ್ಷ ಅಂದರೆ ನರಸಿಂಹ ಕ್ಷಸ್ಯ ದೇವತಾ, ಅವನೇ ಜಗತ್ ನರಸಿಂಹನಾಗಿ ಕ್ಷಪಯತಿ, ಜಗತ್ತನ್ನು ಸಂಹಾರ ಮಾಡುವವನು. ಆದ್ದರಿಂದ ಕ್ಷ. ಅಷ್ಟೇ ಅಲ್ಲ, ಸಂಹಾರ ಮಾಡುವ ಮುಂಚೆ ಇಡೀ ಜಗತ್ತಿನಲ್ಲಿ ಕ್ಷಿನಿವಾಸೆ ವಾಸಿಸುವವನು ಅವನೇ. ಎಲ್ಲ ಪ್ರಪಂಚದೊಳಗೆ ನೆಲೆಸಿ ಕೊನೆಗೆ ನರಸಿಂಹನಾಗಿ ಎಲ್ಲವನ್ನು ಸಂಹಾರ ಮಾಡುವವನು ಅವನೇ. ಇಷ್ಟೆಲ್ಲ ಮಾಡುವಾಗಲೂ ಸಂಹಾರ ಮಾಡುವಾಗ ನಮಗೆ ನಾವೇ ಈ ದೇವರ ಸೃಷ್ಟಿ ಮಾಡಿದ್ದಲ್ವ, ನಾವೇ ಸೃಷ್ಟಿ ಮಾಡಿದ್ದನ್ನು ನಮಗೆ ಸಂಹಾರ ಮಾಡಲಿಕ್ಕೆ ಮನಸ್ಸು ಬರುತ್ತಾ? ಬರೋಲ್ಲ. ಅದು ಎಷ್ಟೇ ಕೆಟ್ಟ ವಸ್ತು ಆಗಿರಲಿ, ಅಯ್ಯೋ ನಾನು ಬಿದ್ದು ಹಾಕಿದ್ದಿರಿ, ನಾನು ಬೀಜ ಹಾಕಿ ಬೆಳೆಸಿದ ಮರ ಅಂತ ಕಡಿಯೋಲ್ಲ ಅವನು, ಅದು ಹಣ್ಣು ಕೊಡೋಲ್ಲ. ಆದರೂ ನಾನು ಹುಟ್ಟಿಸಿದ್ದು ಅಂತ ಒಂದು ಪ್ರೇಮ ಇರುತ್ತೆ. ಅದು ದೇವರಿಗೆ ಇಲ್ಲೋ ಅಂದ್ಗಳು. ಅವನು ಹುಟ್ಟಿಸಿದ ಪ್ರಪಂಚವನ್ನು ಅದನ್ನು ಕ್ಷ ಸಂಹಾರ ಯಾಕೆ ಮಾಡ್ತಾನೆ ಅಂದರೆ ಅದರಿಂದ ರಾ ಅಂದರು. ರಮತೆ ದುಃಖ ಅಲ್ಲ, ಅವನಿಗೆ ಅದೊಂದು ಆನಂದಕರಿ ಅಂತ. ಸಂಹಾರ ಸೃಷ್ಟಿ ಎಷ್ಟು ಆನಂದಕರಿಯೋ ಸಂಹಾರವು ಅಷ್ಟೇ ಆನಂದಕರಿಯೇ. ಇದನ್ನು ಕೃಷ್ಣಾವತಾರದಲ್ಲಿ ತೋರಿಸಿದ. ಅವನ ಕಣ್ಣ ಮುಂದೆ ಇಡೀ ಯಾದವರು ಹೊಡೆದಾಡಿಕೊಂಡು ಸತ್ತರು. ಕೃಷ್ಣ ನಗ್ತಾ ನಿಂತುಬಿಟ್ಟ. ಯಾಕೆಂದರೆ ಹುಟ್ಟುವುದು ಎಷ್ಟು ಸಹಜವೋ ಅಷ್ಟೇ ಸಹಜವಾದ ಒಂದು ಬದಲಾವಣೆ, ಅಷ್ಟೇ ಸಾಯುವುದು. ವಸ್ತುತಃ ಜೀವ ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ಆದ್ದರಿಂದ ಅಳುವುದು ಯಾಕೆ? ಹುಟ್ಟುವುದು ಅಂದರೆ ಏನು? ಇಲ್ಲದ ದೇಹ ಬರುವುದು. ಸಾಯುವುದು ಅಂದ್ರೇನು? ಇದ್ದ ದೇಹ ಹೋಗಿ ಮತ್ತೊಂದು ದೇಹ ಬರುವುದು. ಅಷ್ಟೇ, ಎರಡು ದೇಹ ಬರುವುದು. ಹಾಗಾಗಿ ಅದು ಭಗವಂತನಿಗೆ ಇದು ಗೊತ್ತಿದೆ, ಅದರಿಂದ ಅವನಿಗೆ ದುಃಖ ಆಗೋದಿಲ್ಲ. ನಮಗೇನು ಅಂದರೆ ಸಾಯುವುದು ಅಂದರೆ ನಾವು ಸತ್ತೇ ಹೋಗ್ತೇನೆ, ಮುಂದೆ ಇಲ್ಲವೇ ಇಲ್ಲ ಅಂತ ತಲೆಬಿಸಿ. ಅದು ಎರಡು ತಲೆಬಿಸಿ ಅವನಿಗೆ. ಒಂದು ಮುಂದೆ ಇದ್ದೇನೋ ಇಲ್ವೋ, ಇದ್ದರೂ ಕಡೆಯಲ್ಲಿ ನರಕಕ್ಕೆ ಹೋಗಬೇಕಾಗುತ್ತೋ ಏನು ಕಥೆಯೋ. ಇದು ದುಃಖಕ್ಕೆ ಕಾರಣ. ಭಗವಂತನಿಗೆ ನರಕದ ಭಯವೂ ಇಲ್ಲ, ಮುಂದೆ ಏನಾಗುತ್ತೆ ಅನ್ನೋ ಭಯವೂ ಇಲ್ಲ. ಆದ್ದರಿಂದ ಅವನಿಗೆ ಸಂಹಾರ ಕೂಡ ಆನಂದಮಯವಾದ ಕ್ರಿಯೆ. ಆದ್ದರಿಂದ ಇದು ನೋಡಿ, ಇದೆಲ್ಲ ಅರ್ಥ ತಗೊಂಡ್ರೆ ಅಕ್ಷರಂ ಅಂದರೆ ಭಗವಂತ ಅಲ್ಲದೆ ಇನ್ಯಾರೂ ಆಗೋದು ಸಾಧ್ಯ ಇಲ್ಲ. ಮುಂದೆ ಬರುತ್ತೆ ಒಂದು ಮಾತು, ಎಲ್ಲ ಶಬ್ದವು ಎಲ್ಲ ಅಕ್ಷರವು ಭಗವಂತನ ಹೆಸರು ಅಂತ ಗೊತ್ತಾಗ ಆಗ ಸಮತೃಪ್ತಿಯನ್ನಂತ ಋಷಿಗಳು ಸಂತೋಷಪಟ್ಟರಂತೆ. ಅದು ಗೊತ್ತಿರದೆ ನಾವು ಒದ್ದಾಡೋದು, ಆ ಒಂದೊಂದು ಶಬ್ದಕ್ಕೆ ಒಂದೊಂದು ಕೆಟ್ಟ ಅರ್ಥ. ನಮಗೆ ಎಲ್ಲವೂ ಭಗವಂತನ ಹೆಸರು ಅಂತ ಗೊತ್ತಾಗ ಋಷಿಗಳು ಖುಷಿಪಟ್ಟರು ಅಂತ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಅಕ್ಷರಂ ಪಂಚವಿಧಂ, 5 ಬಗೆಯ ಅಕ್ಷರ. ಅಂದರೆ ಇದು ಮಿತ ಅಮಿತ ಸ್ವರ ಸತ್ಯ ಅನರ್ಥ ಅಲ್ಲ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ. ಇದು ಭಗವಂತನ 5 ವಿಧವಾದ ಅಕ್ಷರ ಸ್ವರೂಪ. ನಾಶವಿಲ್ಲದ ಭಗವಂತನ ಪಂಚರೂಪಗಳು. ಅವುಗಳು ಏನು? ಇದು ನೋಡಿ, ಇವತ್ತಿರಲಿ ಇದು ಅಕ್ಷರಂ ಪಂಚವಿಧಂ ಸಮೇತಿ. ವಾಸುದೇವ ಇದಾನಲ್ಲ, ಅವನದ್ದೇ ಇನ್ನೊಂದು ಸ್ತ್ರೀ ರೂಪ ಇದೆ, ವಾಸುದೇವಿ, ಅದು ಸಮಾಗಮ. ಆಮೇಲೆ ಸಂಕರ್ಷಣ ಸಂಕರ್ಷಣಿ, ಪ್ರದ್ಯುಮ್ನ ಪ್ರದ್ಯುಮ್ನೆ, ನಾರಾಯಣ ನಾರಾಯಣಿ. ಭಗವಂತನ ಈ ಪಂಚರೂಪಗಳು ಅದೇ ಹೆಸರಿನ ಪಂಚ ಸ್ತ್ರೀರೂಪಗಳ ಜೊತೆಗೆ ಸಮೇತಿ ಸಂಗತವಾಗಿವೆ. ಎಲ್ಲಿ ಹೋದರೂ ಅವರ ದಾಂಪತ್ಯ ಒಂದೆರಡಲ್ಲ, ಅನಂತ ದಾಂಪತ್ಯ ಅವರು. ಯದಕ್ಷರಂ ಪಂಚವಿಧಂ ಸಮೇತಿ. ಹೀಗೆ ಜಗತ್ತಿನಲ್ಲೆಲ್ಲ ತಾನು ತನ್ನ ಸ್ತ್ರೀರೂಪದ ಜೊತೆಗೆ ವಿಹರಿಸುವ ನಾರಾಯಣ ಏನಾಯಿತು? ಯುಜೋಯುಕ್ತಾ ಅಭಿಯತ್ ಸಂವಹಂತಿ. ಅವನಿಗೆ ಒಂದು ರಥ ಅಂತೆ, ದೇವರಥ ಅಂತ ಹೇಳ್ತಾರೆ, ಮುಂದೆ ಬರುತ್ತೆ. ಅವನಿಗೆ ಒಂದು ರಥ, ಅದು ದೇವತೆಗಳು ಆ ರಥವನ್ನು ನಿರ್ಮಿಸಿ ಭಗವಂತನಿಗೆ ಅರ್ಪಿಸಿದರಂತೆ. ಅದು ಅದು ಅಧಿಲೋಕ. ಇನ್ನೊಂದು ರಥ ಅಂದರೆ ದೇವತೆಗಳು ಸೃಷ್ಟಿಸಿದ ದೇವರ ರಥ ಅಂದರೆ ಶರೀರಂ ರಥಮೇವಚ. ಇದು ದೇವರ ರಥ. ಯಾಕೆಂದರೆ ನಾವು ಇರೋದು ಬಾಡಿಗೆಗೆ, ಹೋಗೋದನ್ನ ಬಿಟ್ಟು ಹೋಗಬೇಕಲ್ಲ. ಈ ರಥ
ನಮ್ಮದಲ್ಲ. ಯಾಕೆಂದರೆ ನಮ್ಮದಾಗಿದ್ರೆ ಪರ್ಮನೆಂಟ್ ಇರ್ತಿದ್ದೆವು. ದೇವರು ಇರು ಅಂತ ಹೇಳಿದಾಗ ಇರಬೇಕು, ಲಿಫ್ಟ್ ಕೊಟ್ಟಾಗ ಹೋಗಬೇಕು. ಮತ್ತು ಯಾರ ರಥ ಇದು? ಇದು ದೇವರ ರಥ. ಶರೀರಂ ರಥಮೇವಚ. ಈ ರಥದಲ್ಲಿ ಯುಕ್ತಾಹ ಯುಜ ದೇವತೆಗಳು ಇದ್ದಾರೆ ಈ ರಥದಲ್ಲಿ. ಈ ರಥ ಎಳೆಯಲಿ ಕುದುರೆಗಳು ಬೇಕಲ್ಲ, ಕುದುರೆಗಳಾಗಿ ದೇವತೆಗಳೇ ಇದ್ದಾರೆ ಭಗವಂತನ ರಥದಲ್ಲಿ. ಅವರು ಹೇಗಿದ್ದಾರೆ? ಯುಜ, ಗಂಡ ಹೆಂಡತಿ ಒಟ್ಟಿಗೆ ರಥ ಎಳೆಯೋದು. ಬರೀ ಗಂಡ ಅಷ್ಟೇ ಅಲ್ಲ, ಯುಜ ಅವರು ಇಬ್ಬರು ಯೂನಿಯನ್, ಗಂಡ ಹೆಂಡತಿ ಒಟ್ಟಿಗೆ ಈ ರಥವನ್ನು ಸಂವಹಂತಿ. ಯುಕ್ತಾಹ ಅವರು, ಯುಕ್ತಾಹ ಅಂದರೆ ರಥೇ ಯುಕ್ತಾಹ ಅಂತ, ರಥಕ್ಕೆ ಕಟ್ಟಿದ ಕುದುರೆಗಳಾಗಿ ಜೊತೆಯಾಗಿ ದೇವತೆಗಳು ಗಂಡು ಹೆಣ್ಣು ಜೊತೆಯಾಗಿ ಭಗವಂತನ ರಥವನ್ನು ಎಳೀತಾ ಇದ್ದಾರೆ. ಇಲ್ಲಿ ನೋಡೋಣ, ಬೇಡ, ಇಲ್ಲಿ ರಥ. ಈ ರಥದಲ್ಲಿ ವಾಗುದ್ಧಿ ಮುಂದೆ ಬರುತ್ತೆ. ಪಾರ್ವತಿ ಇದ್ದಾಳಲ್ಲ, ಅವಳು ಕಡಿವಾಣ. ಆಮೇಲೆ ಕಡಿವಾಣ ಹಿಡ್ಕೊಂಡು ಸಾರಥಿ ಬೇಕಲ್ಲ, ಶಿವನೇ ಸಂಗ್ರಹಿತ ಸಾರಥಿ. ಪಾರ್ವತಿ ಕಡಿವಾಣ, ಶಿವನೇ ಸಾರಥಿ. ಆಮೇಲೆ 2 ಕಣ್ಣುಗಳಿವೆ ಅಲ್ಲ, 2 ಕಿವಿ ಇವೆ. ಇವು ಸೈಡಿನ ಕುದುರೆಗಳು, ಇವು ಎದುರಿನ ಕುದುರೆಗಳು. ಒಟ್ಟಿಗೆ ರಥಕ್ಕೆ 4 ಕುದುರೆಗಳು ಹಿಂದೆ. ಗೀತೆಯಲ್ಲಿ ಬರುತ್ತಲ್ಲ, ಅಥಶ್ವೇತೈ ಹೈ, 4 ಕುದುರೆಗಳ ರಥದಲ್ಲಿ ಕೂತು ಬಂದ ಅಂತ. ಹಾಗೆ 4 ಕುದುರೆಗಳು. ಅಂದರೆ ಇಲ್ಲಿ 2 ಕುದುರೆಗಳು ಯಾವುದು? ಚಂದ್ರ ಮತ್ತು ಚಂದ್ರನ ಹೆಂಡತಿ, ಕಿವಿಯ ದೇವತೆ. ಸೂರ್ಯ ಮತ್ತು ಸೂರ್ಯನ ಹೆಂಡತಿ ಇಲ್ಲಿ ಎದುರಿನ ಕುದುರೆಗಳು. ಹೀಗೆ ಭಗವಂತನ ರಥಕ್ಕೆ ಕುದುರೆಗಳಾಗಿ ಸಪತ್ನೀಕರಾಗಿ ದೇವತೆಗಳು ಆ ರಥವನ್ನು ಎಳೀತಾರೆ ಅಂತ. ಇದು ವೇದಕಾಲದ ಋಷಿಗಳು, ಇದೊಂದು ರಥ. ಈ ರಥವನ್ನು ಎಳೆಯೋರು ಯಾರು? ದೇವತೆಗಳೇ. ಅಂಥ ಅದನ್ನು ಹೇಳ್ತಾರೆ ಯುಕ್ತಾಹ ಅಂದರೆ ರಥಕ್ಕೆ ಕಟ್ಟಿ ಹಾಕಲ್ಪಟ್ಟ ಕುದುರೆಗಳು. ಹೇಗೆ? ಯುಜಃ ಜೊತೆಯಾಗಿ ಗಂಡನಿಗೂ ಹೆಂಡತಿಗೂ ಒಟ್ಟಿಗೆ ಒಂದೇ ಕೆಲಸ. ಅದೇನು ಅಂದರೆ ದೇವತೆಗಳಿಗೆ ಅವರಿಗೆ ಇದು ಗಂಡನಿಗೆ ಒಂದು ಕಡೆ ಕೆಲಸ, ಹೆಂಡತಿಗೆ ಒಂದು ಕಡೆ ಕೆಲಸ ಅಂತ ದೇವಲೋಕದಲ್ಲಿ ಇಲ್ಲ. ಈಗ ಗಂಡನಿಗೆ ಒಂದು ಕಡೆ ಟ್ರಾನ್ಸ್ಫರು, ಹೆಂಡತಿಗೆ ಇನ್ನೊಂದು ಕಡೆ ಟ್ರಾನ್ಸ್ಫರು. ಇದು ಇಲ್ಲಿ ಮಾತ್ರ ಈ ಪಚೀತಿ ಇರೋದು. ಯಾಕೆಂದರೆ ಇದು ಸರ್ಕಾರದ ಮರ್ಜಿ. ದೇವಲೋಕದ ವ್ಯವಸ್ಥೆಯಲ್ಲಿ ಗಂಡ ಎಲ್ಲಿ ಕೆಲಸ ಮಾಡ್ತಾನೋ ಅಲ್ಲಿಯೇ ಹೆಂಡತಿಗೂ ಕೆಲಸ, ಮತ್ತು ಗಂಡ ಏನು ಕೆಲಸ ಮಾಡ್ತಾನೋ ಅದೇ ಹೆಂಡತಿಗೂ ಕೆಲಸ. ಹಾಗಾದರೆ ಕಣ್ಣಿನ ಕೆಲಸ ಮಾಡಿದರೆ ಗಂಡ, ಅವಳು ಕಣ್ಣಿನ ಕೆಲಸವೇ. ಸೊ ಬಲಗಣ್ಣಿಗೆ ಸೂರ್ಯ, ಎಡಗಣ್ಣಿಗೆ ಸೂರ್ಯನ ಹೆಂಡತಿ. ಬಲಗಿವಿಗೆ ಚಂದ್ರ, ಎಡಗಿಡಿಗೆ ಚಂದ್ರನ ಹೆಂಡತಿ ರೋಹಿಣಿ. ಹೀಗೆ ಅವರು ಒಂದೇ ಉದ್ಯೋಗ, ಒಬ್ಬೊಬ್ಬರಿಗೆ ಒಂದೊಂದು ಉದ್ಯೋಗವೂ ಇಲ್ಲ. ಅಂದರೆ ಇವರು ಒಂದೇ ಒಟ್ಟಿಗೆ ಇರುವವರು. ಅಷ್ಟೇ ಅಲ್ಲಪ್ಪ, ಅವರಿಗೆ ಸಹಯೋಗ ಎಲ್ಲಿ ತನಕ ಅಂದರೆ, ಈಗ ಚಂದ್ರ ರೋಹಿಣಿ, ಸೂರ್ಯ ಸಂಜ್ಞೆ, ಇಂದ್ರ ಶಚಿ, ಶಿವ ಯಾವುದಾದ್ರು ಇನ್ನು ಎಷ್ಟು ಅನಂತ ಕಾಲದವರೆಗೂ ಅವರೇ ಗಂಡ ಹೆಂಡತಿ. ಜನ್ಮಕ್ಕೊಂದು ಗಂಡ, ಜನ್ಮಕ್ಕೊಂದು ಹೆಂಡತಿ ಆಗುವಂಥ ಕಾರ್ಯಕ್ರಮ ಇಲ್ಲ. ಪರ್ಮನೆಂಟ್ ಇದು. ಒಂದು ಸರ್ತಿ ಹೆಂಡತಿ ಆಗಿಬಿಟ್ರೆ ದಟ್ಟು ದುರಂತ ಅಲ್ಲ, ಬೇರೆ ರುಚಿ ನೋಡಲಿಕ್ಕೆ ಇಲ್ಲ ಅವರಿಗೆ. ಅವಳೇ ಗಂಡ, ಅವನೇ ಹೆಂಡತಿ. ಇನ್ನೊಂದು ಗಂಡ ಇಲ್ಲ, ಇನ್ನೊಂದು ಹೆಂಡತಿ ಆಗುವಂಗಿಲ್ಲ. ಆದ್ದರಿಂದ ಅದು ಅನಾದಿ ಅನಂತ ಕಾಲದ ದಾಂಪತ್ಯ ದೇವತೆಗಳು. ಅದಕ್ಕೆ ಅವರು ಯುಜ ಯದಾ ಸದಾ ಜತೆಯಾಗಿಯೇ ಇರುವವರು ಗಂಡ ಹೆಂಡತಿ, ಒಬ್ಬೊಬ್ಬರು ಒಂದೊಂದು ಕಡೆ ಇರೋದೇ ಇಲ್ಲ. ಮತ್ತು ಯುಕ್ತ ಅವರನ್ನು ಭಗವಂತ ತನ್ನ ರಥಕ್ಕೆ ಕಟ್ಟಿ ಹಾಕಿದ್ದಾನೆ. ಅವರು ಸಂವಹಂತಿ, ಭಗವಂತನ ರಥವನ್ನು ಎಳೀತಾ ಇದ್ದಾರೆ. ನಮ್ಮ ರಥವನ್ನು ಕೂಡ ಅವರೇ ಎಳೆಯೋದಲ್ಲ. ಕಣ್ಣು ಹೇಳಿದತ್ತ ಹೋಗೋದು, ಕಿವಿಗೆ ಏನೋ ಒಂದು ಶಬ್ದ ಕೇಳಿತು, ಅಲ್ಲಿಗೆ ಹೋದ. ಅಲ್ಲಿ ಏನೋ ಶಬ್ದ ಕೇಳ್ತಾ ಇದೆ, ಹೋಗು ಕೇಳುವ ಅಂತ. ಅದಕ್ಕೆ ಕಣ್ಣು ಕರ್ಕೊಂಡು ಹೋಯ್ತು. ಇವೆರಡು ಕುದುರೆಗಳು ಹೇಳಿದಲ್ಲಿಗೆ ಹೋಗುವುದು ಈ ದೇಹ. ಅದರಿಂದ ಭಗವಂತನ ರಥ ಇವೆರಡು ಕುದುರೆ, 4 ಕುದುರೆಗಳು. ಅದನ್ನ ಯುಜೋ ಯುಕ್ತಾ ಅಭಯತ್ ಸಂವಹಂತಿ. ಈ ಸವಾರರು ಯಾರು ಈ ದೇಹದೊಳಗೆ? ಇಬ್ಬರಿದ್ದಾರೆ. ಪ್ರಾಣ ಅಂತ, ಸತ್ಯಸ್ಯ ಸತ್ಯಂ ಅನುಯತ್ರ ಯುಜ್ಯತೆ. ಸತ್ಯ ಅಂತಂದರೆ ಪ್ರಾಣಾವೈ ಸತ್ಯಂ ತೇಷಾಮೇಷ ಸತ್ಯಂ. ಪ್ರಾಣದೇವರಿಗೆ ಸತ್ಯ ಅಂತ ಹೆಸರು. ಯಾಕೆಂದರೆ ಜೀವರಲ್ಲಿ ಅತ್ಯಂತ ಶ್ರೇಷ್ಠ ಗುಣಪೂರ್ಣವಾದ ಒಂದು ತತ್ವ ಅಂದರೆ ಪ್ರಾಣತತ್ವ. ಪ್ರಾಣತತ್ವಕ್ಕೆ ದೋಷದ ಸ್ಪರ್ಶ ಇಲ್ಲ. ದೋಷ ಸ್ಪರ್ಶ ಇಲ್ಲ, ಅತ್ಯಂತ ಶುದ್ಧ ಜೀವ ಅದು. ಅದನ್ನ ಅವನಿಗೆ ಸತ್ಯ ಅಂತ ಹೆಸರು. ಅವನಿಗೂ ಸತ್ಯತ್ವ ಕೊಟ್ಟ ಭಗವಂತ ಸತ್ಯಸ್ಯ ಸತ್ಯ. ಅದೇ ಹೇಳಿ ಭಾಗವತದಲ್ಲಿ ಸ್ತೋತ್ರ ಮಾಡುವಾಗ ಸತ್ಯಸ್ಯ ಸತ್ಯಂ ಉತ ಸತ್ಯ ಸತ್ಯಂ ಸತ್ಯಾತ್ಮಕಂ ತ್ವಾಂ ಶರಣಂಬರ ವರ್ಣಾಹ ಅಂತ
ಕೃಷ್ಣನನ್ನು ಕುರಿತು ದೇವತೆಗಳು ಪ್ರಾರ್ಥನೆ ಮಾಡಿದರು ಒಂದು ಭಾಗವತದಲ್ಲಿ ಬರುತ್ತೆ. ನೀವು ಹೀಗೆ ಪುರಾಣ ಉಪನಿಷತ್ತು ಒಂದಕ್ಕೊಂದು ಲಿಂಕ್ ಮಾಡಿದರೆ ಎಲ್ಲ ಒಂದು ಅಖಂಡ, ಅದರಲ್ಲಿ ವಿರೋಧ ಇಲ್ಲ. ಈಗ ನಾವು ಅರ್ಧಂಬರ್ಧ ಓದೋರಿಗೆ ಅದರಲ್ಲಿ ಹೀಗಿದೆ, ಇದರಲ್ಲಿ ಹೀಗಿದೆ, ಯಾಕೆ ಎರಡೂ ಅರ್ಥ ಆಗಿಲ್ಲ. ಆಯಿತು. ಸತ್ಯಸ್ಯ ಸತ್ಯಂ, ಸತ್ಯನಿಗೂ ಸತ್ಯನಾದ ಭಗವಂತ ಯತ್ರ ಅನುಯುಜ್ಯತೆ. ಯತ್ರ ಅಂದರೆ ಅವನು ತನ್ನ ರೂಪದಲ್ಲಿಯೇ ಅನುಯುಜ್ಯತೆ, ಅದರಲ್ಲೇ ಸೇರಿಕೊ. ಅವನಿಗೆ ದಾಂಪತ್ಯದ ಸಂಯೋಗ ಉಂಟಲ್ಲ, ಅದು ಇನ್ನೊಬ್ಬರಿಂದ ಅಲ್ಲ. ಯತ್ರ ಯಾವ ಸ್ವರೂಪದಲ್ಲಿದೆಯೋ ಅಲ್ಲಿಯೇ. ತತ್ರ ದೇವಾಹ ಸರ್ವ ಏಕಂ ಭವಂತಿ ಎಂದರು. ಅಂಥ ಭಗವಂತನಿಗೆ ಇವ್ರ ಮೊದಲು ರಥ ಎಳೆದರಲ್ವ, ಎಳೆದು 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 ಕಡೆಗೆ ಅವನು ಎಳೆಯೋದೇ ಗತಿಯೋ ಏನೋ ಪರಿಹಾರ ಉಂಟೋ, ಬರೀ ರಥ ಹಿಡಿತಾ ಕೂಡೋದು ಇಲ್ಲ. ನೋಡಿ, ನೀವಾಗ ರಥ ಶುರುವಾಗುವಾಗ ನೀವು ರಥಕ್ಕೆ ಕೈ ಕೊಟ್ರಿ, ಒಂದು ಸುತ್ತು ಬರುವ ತನಕ ರಥ ಎಳೆದಿರಿ, ಆಮೇಲೆ ದೇವರೊಟ್ಟಿಗೆ ಒಳಗೆ ಹೋಗೋದಲ್ವ. ಹಗ್ಗ ಇಟ್ಕೊಂಡು ಕೂತ್ಕೊಳ್ತಿರೋ, ಹಗ್ಗ ಎಳೆದವರು ಕೊನೆಗೆ ಹಗ್ಗ ಬಿಟ್ಟು ದೇವರೊಟ್ಟಿಗೆ ಹೋಗಬೇಕು. ಹಾಗೆ ಇಲ್ಲಿಯೂ ಭಗವಂತನ ಸೇವೆ ಮಾಡಿದ್ರಲ್ವ, ಅವನ ರಥ ಎಳೆದರಲ್ವ, ಕೊನೆಗೆ ಎಲ್ಲ ದೇವತೆಗಳು ಆ ರಥದ ಹಗ್ಗ ಬಿಟ್ಟು ಭಗವಂತನನ್ನು ಹೋಗಿ ಸೇರ್ತಾರೆ. ಯತ್ರ ಸರ್ವೇ, ಎಲ್ಲ ಸರ್ವ ಏಕಂ ಭವಂತಿ, ಎಲ್ಲ ದೇವತೆಗಳು ಏಕಂ ಭವಂತಿ, ಅಲ್ಲಿ ದೇವಸ್ಥಾನದೊಳಗೆ ಒಂದಾಗ್ತಾರೆ. ಅಂದರೆ ಮೋಕ್ಷದಲ್ಲಿ, ಇಲ್ಲಿ ದೇವಸ್ಥಾನದಲ್ಲಿ. ಹೌದಾ? ನೀವು ಉತ್ಸವ ದೇವರೊಳಗೆ ಹೋದ್ಮೇಲೆ ದೇವರು ವಿಗ್ರಹ ಮತ್ತು ನೀವು ಒಂದೇ ಆಗಿಬಿಡ್ತೀರಾ? ಒಂದೇ ಆಗೋದು ಅಂದರೆ ಏನು ಅಂತ. ಅದು ಒಂದೇ ಆಗೋದು ಅಂದರೆ ತುಂಬ ನಿಮಗೊಂದು ಪ್ರಯೋಗ ಹೇಳ್ತೇನೆ ನಾನು. ಏಕೀಭೂತ ತದಾ ಸೇನಾ ಪಾಂಡವಾನ್ ಅಭ್ಯವರ್ತತ. ಕೌರವರ ಸೇನೆ ಉಂಟಲ್ವ, ಅದು ಒಂದಾಗಿ ಪಾಂಡವರ ಮೇಲೆ ಎರಗಿತು. ಒಂದಾಗೋದು ಒಂದು ಏನು 11 ಅಕ್ಷೋಹಿಣಿ ಇತ್ತಲ್ವ, ಅದು 7 ಅಕ್ಷೋಹಿಣಿ. ಅದು 7 ಒಂದಾಯ್ತಾ? ಇಲ್ಲ, ಒಂದಾಗುವುದಲ್ಲ. ಅಲ್ಲಿ ಏಕೀಭೂತ ಎಲ್ಲವೂ ಒಗ್ಗಟ್ಟಾಗಿ ಪಾಂಡವರ ಮೇಲೆ ಎರಗಿದ್ದಾರೆ. ಅದು ಒಂದಾಗುವುದು ಅಂದರೆ ಒಟ್ಟಾಗುವುದು, ಒಂದಾಗುವುದು ಒಂದಕ್ಕೆ ಒಟ್ಟಾಗುವುದು ಅಂತ. ಸಂಸ್ಥೆಯಲ್ಲಿ ಬೇಕಾದಷ್ಟು ಪ್ರಯೋಗಗಳಿದೆ. ಗೋಷ್ಠೆ ಗಾವಹ ಏಕೀಭೂತ. ಸಂಜೆ ಹಟ್ಟಿಯಲ್ಲಿ ದನಗಳೆಲ್ಲ ಒಂದಾದವು ಅಂದರೆ ಒಟ್ಟಾದವು ಅಂತ ಅರ್ಥ. ಎಲ್ಲೆಲ್ಲೋ ಮೇಯ್ತಾ ಇದ್ದವು, ಒಟ್ಟಾದವು. ಸೊ ಏಕೀಭಾವ ಅಂದರೆ ಒಟ್ಟಾಗುವುದು ಅಂತ ಅರ್ಥ. ಪಾಣಿನಿ ಒಂದು ತಪ್ಪು ಮಾಡಿದ್ದಾನೆ ಇಲ್ಲಿ. ಅಭೂತ ತದ್ಭಾವೇ ಚುಹಿ ಅಂತ ಹೇಳಿಬಿಟ್ಟ. ಏಕೀಭಾವ ಅಂದರೆ ಏಕವಲ್ಲದ್ದು ಅಭೂತ ತದ್ಭಾವೇ, ಮೊದಲು ಏಕವಲ್ಲದ್ದು ಮತ್ತು ಏಕವಾಗುವುದಕ್ಕೆ ಚುಪ್ಪರ್ತೆ ಬರುತ್ತೆ, ಅದು ಏಕೀಭಾವ ಅಂತ. ಎಲ್ಲಿ ಯಾವುದಾದ್ರು ಒಂದು ತೋರಿಸಿ ನನಗೆ. ಮೊದಲು ಅಲ್ಲದ್ದು ಮತ್ತು ಆದದ್ದು ಇದ್ದರೆ ಚುಪ್ಪರ್ತೆ ಬರೋದು, ಅಂಥದ್ದು ಇಲ್ಲವೇ ಇಲ್ಲ ಜಗತ್ತಿನಲ್ಲಿ. ಮತ್ತು ಅವನು ಏನು ಹೇಳೋದು ಗೊತ್ತುಂಟಾ? ಯಾವುದು ಅಲ್ಲವೋ ಅದು ಹೌದು ಅಂತ ಹೇಳಿದರೆ. ಈ ಉದಾಹರಣೆಗೆ ಇದು ಹೇಳಿದನು, ಗೋವುಗಳು ಒಟ್ಟಾದವು. ಗೋವು ಅಲ್ಲಿ ಏಕೀಭಾವ ಅಂತಂದರೆ ಮುಂಚೆ ಇರಲಿಲ್ಲ, ಯಾವುದಿರಲಿಲ್ಲ, ಅವು ಬೇರೆ ಬೇರೆ ಆಗಿದೆ, ಒಟ್ಟಾಗಿರಲಿಲ್ಲ, ಮತ್ತೆ ಒಟ್ಟಾದರು. ಸೊ ಮುಂಚೆ ಇಲ್ಲದ್ದು ಮತ್ತೆ ಆಗುವುದು, ಒಟ್ಟಾಗುವುದು ಮಾತ್ರ, ಒಂದಾಗುವುದು ಅಂತ ಇಲ್ಲವೇ ಇಲ್ಲ ಜಗತ್ತಿನಲ್ಲಿ. ಹಾಗಾದರೆ ತದ್ಭಾವೆ ಅಂತ ಹೇಳಬಾರದು, ತದ್ವದ್ಭಾವೆ ಅಂತ ಹೇಳಬೇಕು ನಿಜವಾಗಿ. ಆದರೆ ಅದು ಒಂದು ಒತ್ತು ತಪ್ಪಿ ಹೋಗಿದೆ. ಪಾಣಿನಿಗೆ ಬರೆಯುವಾಗ ಗಡಿಬಿಡಿಯಲ್ಲಿ ತಪ್ಪಿ ಹೋಗಿದೆ. ಅಭೂತ ತದ್ವದ್ಭಾವೇ ಚ್ವಿಹಿ ಅಂತ. ಮುಂದೆ ಇಲ್ಲದ್ದು, ಹಿಂದೆ ಆಗದೇ ಇದ್ದದ್ದು, ಮತ್ತು ಅದರಂತೆ ಆದರೆ. ಈಗ ನೋಡಿ, ವಲಯೀಕೃತ ವಾಸುಕಿ, ಶಿವನಿಗೆ ವಾಸುಕಿ ಬಳೆಯಾಗಿದ್ದ ಅಂತ. ಬಳೆಯಾಗಿದ್ದನವ, ಬಳೆಯಂತೆ ಇದ್ದ ಅಂತ. ಬಳೆ ಹೇಗೆ ಇಲ್ಲಿ ಕೈ ಕಟ್ಟಿಕೋತೇವೆ, ಅವನು ಹಾವು ಕಟ್ಟಿಕೊಂಡಿದ್ದ ಅಂತ. ಹಾಗಾದರೆ ಹಿಂದೆ ಆಗದೇ ಇದ್ದದ್ದು, ಮತ್ತು ಅವನು ಬಳೆ ಹಿಂದೆ ಆಗಿರಲಿಲ್ಲ, ಈಗ ಆದ್ನ? ಇಲ್ಲ, ಹಿಂದೆ ಬಳೆ ಅಲ್ಲ, ಈಗಲೂ ಬಳೆ ಅಲ್ಲ, ಬೆಳೆಯಂತೆ ಆದ. ಹಾಗಾದರೆ ತದ್ವದ್ಭಾವೆ ಅಂತ ಹೇಳಬೇಕು. ಇದು ಗಡಿಬಿಡಿ, ವ್ಯಾಕರಣದವರ ಗಡಿಬಿಡಿ. ತದ್ಭಾವೆ ಅಂತ ಹೇಳಿಬಿಟ್ಟಿದ್ದಾರೆ. ನಿಜವಾಗಿ ಏನು ಹೇಳಬೇಕು ಅಂದರೆ ತದ್ವದ್ಭೂತ ತದ್ವದ್ಭಾವೇ ಚುಹಿ ಅಂತ ಹೇಳಬೇಕು. ಇಲ್ಲದೆ ತದ್ಭಾವೆ ಅನ್ನೋದಕ್ಕೆ ಹಾಗೆ ಅರ್ಥ ಆದರೂ ಹೇಳಬೇಕು. ಬೇರೆ ರೀತಿ ಹೇಳಿದರೆ ಅಂಥ ಒಂದು ಶಬ್ದವೇ ಇಲ್ಲ ಪ್ರಪಂಚದಲ್ಲಿ. ಹಿಂದೆ ಆಗದ್ದು ಮತ್ತು ಯಾವುದು ಆಯಿತೋ ಅದು ಅಂತ ನೀವು ಹೇಳಿದರೆ ಅಂಥದ್ದು ಯಾವುದಿದೆ? ಒಂದು ದೃಷ್ಟಾಂತ ಕೊಡಿ ನನಗೆ. ಹಿಂದೆ ಆಗದ್ದು ಮತ್ತೆ ಆದದ್ದು. ಹಿಂದೆ ಬೇರೆ ಬೇರೆ ಆಗಿದ್ದರು, ಈಗ ಒಂದಾದೊಂದು. ಅರೆ ಅದು ಸರಿ. ಒಂದಾಗೋದು ಅಂದರೆ ಏನು? ಒಟ್ಟಾಗೋದಾದ್ರೆ ಸರಿ. ಒಂದೇ ಆಗೋದು, ಹಿಂದೆ ಬೇರೆ ಬೇರೆ ಆಗಿದ್ದು ಒಂದೇ ಆದ 2 ವಸ್ತು ತೋರಿಸಿ ನನಗೆ. ಹಿಂದೆಯೂ ಒಂದಾಗಿದ್ದವರೇ ಮತ್ತು ಒಂದಾಗೋದು. ಈಗ ನೀವು ಇದನ್ನೇ ತಗೊಳ್ಳಿ, ಜೀವೇಶ್ವರರ ಭೇದ ತಪ್ಪ. ಹಿಂದೆ ಬೇರೆ ಬೇರೆ ಇದ್ದರು ಜೀವರು, ಮತ್ತು ಬೇರೆ ಬೇರೆ ಅಲ್ಲ ಅವರು, ಹಿಂದೆಯೂ ಒಂದೇ. ಆದ್ದರಿಂದ ಹಿಂದೆಯೂ ಒಂದೇ ಆಗಿದ್ದವರು ಮತ್ತು ಒಂದಾಗೋದು ಗೊತ್ತಾಯಿತು ಇವನಿಗೆ ಅಷ್ಟೇ.
ಸೊ ಬೇರೆ ಬೇರೆ ಇದ್ದದ್ದು ಅಂದರೆ ಬೇರೆ ಬೇರೆ ತಿಳ್ಕೊಂಡದ್ದು. ಹಾಗಾಗಿ ಬೇರೆ ಇದ್ದದ್ದು ಒಂದಾಗುವುದು ಅಂತ ಇಡೀ ಜಗತ್ತಿನಲ್ಲಿ ದೃಷ್ಟಾಂತ ಇಲ್ಲ. ಅದಕ್ಕೆ ಅಭೂತ ತದ್ಭಾವೆ ಅನ್ನೋ ಸೂತ್ರವನ್ನು ಹೊಡೆದು ತೆಗಬೇಕಾಗತ್ತೆ. ಅಂಥ ಒಂದು ದೃಷ್ಟಾಂತವೇ ಇಲ್ಲ. ಆದರೆ ಒಟ್ಟುಗೂಡುವುದು ಎನ್ನುವ ಅರ್ಥವನ್ನು ಕೊಡುತ್ತೆ. ಒಂದಾಗುವುದು ಅಂತ ಇಟ್ಟುಕೊಂಡ್ರೆ ಏಕೀಭಾವ ಅನ್ನೋದಕ್ಕೆ ಅಭೂತ ತದ್ಭಾವೇ ಚಿಹಿ ಅಂತ ಸೂತ್ರದಿಂದ ಅರ್ಥ ಹೇಳಿದರೆ ಒಂದೇ ಒಂದು ದೃಷ್ಟಾಂತ ಇಲ್ಲ ಅದಕ್ಕೆ. ಮತ್ತು ಅಭೂತ ತದ್ವದ್ಭಾವೇ ಚ್ವಿಹಿ ಅಂತ ಹೇಳಿದರೆ ಬೇಕಾದಷ್ಟು ದೃಷ್ಟಾಂತ ಹೇಳ್ಬೋದು. ಆಯಿತು. ಆದ್ದರಿಂದ ಅಲ್ಲಿ ಸರ್ವೇ ತತ್ರ ಸರ್ವೇ ದೇವಾ ಏಕಂ ಭವಂತಿ, ಅಲ್ಲಿ ಒಂದಾಗೋದು ಅಂದರೆ ಒಟ್ಟಾಗೋದು ಅಂತ. ಅಂದರೆ ಮೊದಲು ಭಗವಂತನಿಗೂ ದೇವತೆಗಳಿಗೂ ಅಭಿಪ್ರಾಯ ಭೇದ ಇತ್ತು. ಇಂದ್ರ ದೇವರ ವಿರುದ್ಧ ಹೋರಾಡಿ ಮಳೆ ಬರೆಸಲಿಲ್ವ? ಸೊ ದೇವತೆಗಳು ಪಾರಿಜಾತ ಹರಣ ಮಾಡಿದಾಗ ಇಂದ್ರ ಬಂದು ಯುದ್ಧ ಮಾಡಲಿಲ್ವ ಕೃಷ್ಣನ ಹತ್ರ? ಸೊ ದೇವತೆಗಳಿಗೂ ಒಮ್ಮೊಮ್ಮೆ ಅಸುರಾವೇಶದಿಂದ ಭಗವಂತನ ವಿರೋಧ ಬಂದುಬಿಡುತ್ತೆ. ನಮಗೇನು ಮಹಾ, ದೇವತೆಗಳಿಗೆ ಭಗವಂತನ ಬಗ್ಗೆ ದುರಭಿಪ್ರಾಯ ಬಂದುಬಿಡುತ್ತೆ. ಆಗ ನೀವು ಮೋಕ್ಷಕ್ಕೆ ಹೋದ್ಮೇಲೆ ಹೀಗಾಗುವುದಿಲ್ಲ. ಏಕಂ ಭವಂತಿ ಅಂದರೆ ಒಂದೇ ಕಡೆ ಇರ್ತೀರ, ಒಂದೇ ಅಭಿಪ್ರಾಯ, ಒಟ್ಟು ಏಕಾಭಿಪ್ರಾಯ ಎಂದು ಮತಭೇದ ಬರುವುದಿಲ್ಲ. ಸರ್ವ ಏಕಂ ಭವಂತಿ. ಆಯಿತು. ಅದನ್ನೇ ಇನ್ನೊಬ್ಬ ಋಷಿ ಹೇಳಿದ್ದು. ಅದರಲ್ಲಿ ಒಂದು ಪಾದ ಮಾತ್ರ, ಯದ್ ಅಕ್ಷರಾತ್ ಅಕ್ಷರಂ ಏತಿ ಯುಕ್ತಂ. ಮತ್ತೆಲ್ಲ ಅದೇ, ಯದ್ ಅಕ್ಷರಾತ್ ಅಕ್ಷರಂ ಏತಿ. ಅಕ್ಷರಾತ್ ಅಕ್ಷರ ಸರ್ವದಾಜ್ಯನಾದಂಥ ಭಗವಂತ ತನ್ನದೇ ಆದ ಇನ್ನೊಂದು ಅಕ್ಷರ ರೂಪದಿಂದ ಏತಿ ಯುಕ್ತಂ ಸಂಯುಕ್ತನಾಗಿ ಬರ್ತಾನೆ. ಭಗವಂತನಿಗೆ ಸಂಯೋಗ ಅಂತಂದರೆ ತನ್ನದೇ ಸ್ತ್ರೀ ರೂಪ ತನ್ನದೇ ಪುರುಷ ರೂಪದಿಂದ ಸಂಯೋಗ ಹೊರತು ಬಾಹ್ಯ ಪುರುಷ ಸ್ತ್ರೀ ಸಂಯೋಗ ಇಲ್ಲ. ಆದ್ದರಿಂದ ಅದೇ ಹಿಂದೆ ಇದು ಬೇರೊಬ್ಬ ಋಷಿ ಕಂಡದ್ದು. ಅವನು ಹೇಳ್ತಾನೆ ಯುಜೋ ಯುಕ್ತಾಹ, ಅದನ್ನೇ ಹೇಳ್ತಾನೆ ಅಲ್ಲಿ. ಸಂವಹಂತಿ ರಥಕ್ಕೆ ಕಟ್ಟಿ ಹಾಕಿದ ಗಂಡ ಹೆಂದಿರು ದಂಪತಿಗಳು ದೇವತೆಗಳು ರಥವನ್ನು ಎಳಿತಾ ಇದ್ದಾರೆ. ಸತ್ಯಸ್ಯ ಸತ್ಯಂ ಯತ್ರ ಯುಜ್ಯತೆ ತತ್ರ ದೇವಾ ಸರ್ವ ಏಕಂ ಭವಂತಿ. ಇದೆಲ್ಲ ಹಿಂದೆ ಹೇಳಿದ್ದೆ. ಅಲ್ಲಿ ಭಗವಂತನವು ಎಲ್ಲ ರೂಪಗಳಲ್ಲೂ ಒಂದಾಗಿರ್ತಾನೆ. ದೇವತೆಗಳು ಮೋಕ್ಷಕ್ಕೆ ಹೋದಾಗ ಅವನ ಜೊತೆಗೆ ಏಕೀಭಾವ ಹೊಂದುತ್ತಾರೆ. ಇದಿಷ್ಟು ಮಂತ್ರ. ಅದು ಒಂದೇ ಬೇರೆ ಬೇರೆ ಋಷಿಗಳು ಕಂಡ ಬೇರೆ ಸಂದರ್ಭದಲ್ಲಿ ಕಂಡ ಮಂತ್ರ. ಆದ್ದರಿಂದ ಇದರಲ್ಲಿ ರಿಪೀಟ್ ಆಯಿತು. ಅವರಿಗೆ ಬೇಕಾಗಿರೋದು ವಿಷಯ ಇದೆ ನೋಡಿ. ಇಲ್ಲೊಬ್ಬರು ಹೇಳಿದ್ದಾರೆ, ಇಲ್ಲೊಬ್ಬರು ಎರಡರೂ ಒಂದೇ ಥರ ಹೇಳಿದ್ದಾರೆ ಅಂತ ಆಯಿತು. ಆಮೇಲೆ ಯದ್ವಾಚಃ ಓಮಿತಿ ಯನ್ನೇತಿ, ಯದ್ವಾಚಃ ಓಮಿತಿ ಯನ್ನೇತಿ. ಆಮೇಲೆ ಇಚ್ಛಾಸ್ಯಾಹ ಕ್ರೂರಂ ಯದುಚ ಉಲ್ಬಣಿಷ್ಣು. ಎಲ್ಲವೂ ಭಗವಂತನ ಹೆಸರು ಅಂತ ಗೊತ್ತಾಗಬೇಕು. ಇಲ್ಲಿ ಬಂದು ಹೀಗೆ ಎಲ್ಲ ದೇವತೆಗಳು ರಥದಲ್ಲಿ ಕೂಡಿಸಿ ರಥ ಎಳೆಯುವಂಥ ಭಕ್ತರು ದೇವತೆಗಳು ಅಂದರೆ ಅಂತಹ ಭಗವಂತನಿಗೆ ಎಲ್ಲವೂ ಹೆಸರಪ್ಪ. ಯಾವುದೆಲ್ಲ ಯದ್ವಾಚ ಓಂ ಇತಿ. ಓಂ ಅನ್ನುವಂಥದ್ದು ಭಗವಂತನ ಹೆಸರು ಅಂತ. ಅದಕ್ಕೆ ನೋಡಿ, ಓಂ ಸತ್ಯ ಯಾಕೆ ಗೊತ್ತುಂಟ? ಅದು ಭಗವಂತನನ್ನು ಮಾತ್ರ ಹೇಳೋದು, ಅಸತ್ಯವನ್ನು ಹೇಳುವುದೇ ಇಲ್ಲ. ಸತ್ಯಸ್ಯ ಸತ್ಯನಾದ ಭಗವಂತನ ಮಾತ್ರ ಹೇಳುವಂಥ ಶಬ್ದ, ಬೇರೆ ಅರ್ಥವೇ ಇಲ್ಲ ಅದಕ್ಕೆ. ಅದು ಸತ್ಯ. ಭಗವಂತನನ್ನು ಮರೆತಾಗ ನಾ ಬಂತು. ಅನೃತ ಋತನ ಭಗವಂತನ ಅರಿವು ಇಲ್ಲದೇ ಇದ್ದಾಗ ವ್ಯಾವಹಾರಿಕ ಭಾಷೆ ಬಂತು. ಸೊ ಓಂ ಅನ್ನುವುದು ಕೇವಲ ಭಗವಂತನ ಹೇಳುವ ಶಬ್ದ. ನಾ ಬಂದ ಕೂಡಲೇ ನಿಷೇಧ, 1000 ನಕಾರಗಳು ಬಂದವು. ಅದು ಎಚ್ಚ ನೇತಿ. ಯದ್ವಾಚಃ ಓಮಿತಿ ಎಚ್ಚ ನೇತಿ ಎನ್ನೇತಿ. ಅದು ನಾ ಅನ್ನುವುದು ಒಂದು ಅಕ್ಷರ, ಅದು ಭಗವಂತನ ವಿರುದ್ಧವಾಗಿ ವ್ಯವಹಾರ ಪ್ರಪಂಚದಲ್ಲಿರುವ ಶಬ್ದ ಅಂತ ನಾವು ತಿಳ್ಕೊಂಡಿದ್ದೇವೆ. ಅದು ಭಗವಂತನನ್ನು ಹೇಳೋಲ್ಲ, ಅದು ನಾ ಅಂತ. ಆಮೇಲೆ ಯದ್ವಾಚಃ ಕ್ರೂರಂ ಯದುಚ ಉಲ್ಬಣಿಷ್ಣು. ಅದು ಹೋಗಲೆಪ್ಪ, ನಾ ಬಿಡಿ. ನಕಾರವೂ ದೇವ್ರನ್ನ ಹೇಳುತ್ತೆ ಅಂತ ಒಪ್ಪಿಕೊಳ್ಳೋಣ. ಇಲ್ಲ, ಅವನಲ್ಲಿ ದುರ್ಗುಣಗಳಿಲ್ಲ, ದೋಷಗಳು. ಯದ್ವಾಚಃ ಕ್ರೂರಂ, ಕೆಟ್ಟ ಮಾತಾಡ್ತೇವಲ್ಲ, ಬಾಯಿ ಬಂದಾಗ ಬೈತೇವೆ, ಹಾಳಾಗಿ ಹೋಗು, ಸತ್ತು ಹೋಗು, ಇದೆಲ್ಲ ದೇವರ ಹೆಸರಾಗುತ್ತಾ? ವಾಚಃ ಕ್ರೂರಂ, ಕ್ರೂರವಾದ ಮಾತು, ಕಡಿಯವನನ್ನು, ಕೊಲ್ಲುವವನನ್ನು, ಮುಗಿಸಿಬಿಡುವವನನ್ನು, ಇದೆಲ್ಲ ಮನುಷ್ಯರಾಡೋ ಮಾತುಗಳು. ಅವ್ರ ಹಗೆಗಳ ಬಗ್ಗೆ ಹಾಗೆಲ್ಲ ಆಡ್ತಾರೆ. ಅದು ಕ್ರೂರವಾದ ಮಾತು. ಅಂದರೆ ಅರ್ಥತಃ ಕಠಿಣಂ ಕ್ರೂರಂ. ಯಾವುದು ಅರ್ಥತಃ ಅದು ಕೆಟ್ಟ ಅರ್ಥವನ್ನು ಹೇಳುತ್ತೋ ಅದು ಕ್ರೂರ ಶಬ್ದ. ಅರ್ಥತಃ ಕಠಿಣಂ.
ಅದು ಕೆಟ್ಟ ಅರ್ಥವನ್ನೇ ಶಬ್ದ. ಅವನು ಕೊಂದು ಬಿಡು, ಅವನು ಮುಗಿಸಿಬಿಡು, ಸಾಯಿಸಿಬಿಡು, ಅವನು ಕೈಕಾಲು ಮುರಿದು ಬಿಡು, ಇವೆಲ್ಲ ಶಬ್ದಗಳು. ಇದು ಕ್ರೂರವಾದ ಭಾಷೆ. ಅದೆಲ್ಲ ದೇವರ ಹೆಸರಾಗುತ್ತೇನ್ರಿ? ಅದಾಯ್ತಾ? ಆಮೇಲೆ ಇನ್ನೊಂದು ಯದುಚ ಉಲ್ಬಣಿಷ್ಣು. ಉಲ್ಬಣಿಷ್ಣು ಅಂದರೆ ಕ್ರೂರ ಅಂದರೆ ಶಬ್ದತಃ ಕೆಟ್ಟದ್ದು. ಉಲ್ಬಣ ಅಂದರೆ ಕಿವಿಗೆ ಕಠಿಣವಾದದ್ದು, ಕೇಳಲಿಕ್ಕೆ ಅಪ್ರಿಯವಾದ್ದು. ಉಲ್ಬಣಂ ಶ್ರವಣಾಪ್ರಿಯಂ. ಈಗ ಉದಾಹರಣೆಗೆ ಮನೆಯಲ್ಲಿ ಪೂಜೆ ಮಾಡ್ತೀರ ಅಥವಾ ದೇವಸ್ಥಾನಕ್ಕೆ ಹೋಗ್ತೀರಿ. ದೇವಸ್ಥಾನದಲ್ಲಿ ಅಲ್ಲಿರುವ ಎಲ್ಲ ಗಂಟೆಗಳನ್ನ ಢಮ್ ಢಮ್ ಢಮ್, ಆ ಕಡೆ ನಗಾರಿ, ಈ ಕಡೆ ರಣಕಹಳೆ, ಆಮೇಲೆ ಎಷ್ಟು ಗಂಟೆ ಅದನ್ನು ಅದು ಪುಡಿಯಾಗಬೇಕು, ಕಿವಿಯ ಹೂವೆಲ್ಲ ಒಡೆದು ಹೋಗುವ ಹಾಗೆ ಬಾರಿಸ್ತಾರಲ್ಲ, ಅದಕ್ಕೆ ಉಲ್ಬಣಿಷ್ಣು ಅಂತ ಹೇಳೋದು. ದೇವರಿಗೆ ಅವನಿಗೆ ಉಪಾಯ ಇಲ್ಲ, ಕೇಳಿಕೊಂಡು ಇರಲೇಬೇಕು, ಓಡಿ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ಯಾಕೆ ಒದ್ದಾಡಬೇಕು ಈ ಗಂಟೆ ಬಾರಿಸೋದನ್ನು ಕೇಳಿಕೊಂಡು? ಅದು ಹೇಗೆ ಹೇಳಿದ್ದಾರೆ ಶಾಸ್ತ್ರಕಾರರು? ಓಂಕಾರ ನಾದವನ್ನು ಹೊರಡಿಸು ಅಂತ. ಅದು ನೀವು ಗಂಟೆ ಹಿಡ್ಕೊಂಡು ಅದನ್ನು ಟಿಂಗ್ 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 ಅಂತ ನಿಧಾನವಾಗಿ ಬಾರಿಸಿದರೆ ನೀವು ಓಂಕಾರದ ಮೆಲೋಡಿಯನ್ನು ಅನುಭವಿಸ್ಬೋದು. ಇದು ಏನು ಎಷ್ಟು ಸಾಧ್ಯವೋ ಅಷ್ಟು ಜೋರಾಗಿ ಬಡಿದು. ಯಾಕೆಂದರೆ ದುಡ್ಡು ಇಟ್ಟವ್ರು ಯಾರೋ, ನಾವೇನು ದುಡ್ಡು ಕೊಟ್ಟು ತಂದದಲ್ಲ, ಹಾಳಾಗೋಗಲಿ, ಅದು ಒಡೆದು ಹೋಗಲಿ, ನಮಗೇನು. ಬಡಿಯೋದು ಅಂದರೆ ಆ ಗಂಟೆ ದೇವರಿಗೆ ಕಿವಿ ಚಿಟ್ಟಾಗಬೇಕು, ಅದೇ ಒಂದು ಉಪಾಯ ಎಲ್ಲ ಕೇಳಬೇಕು. ಅದನ್ನು ಹೇಳೋದು. ನೀವು ಹೀಗೆ ಗಂಟೆ ಬಡಿದು ದೇವರ ಕಿವಿಯು ಕಿವುಡಾಗುವಂತೆ ಬಾರಿಸ್ತೀರಲ್ಲ, ಇದು ಯಾವ ದೇವರ ಪ್ರೀತಿ? ಅದು ಉಲ್ಬಣವಾದ ಧ್ವನಿ, ಕಿವಿಗೆ ಕರ್ಕಶವಾದದ್ದು ಉಲ್ಬಣ. ಆಮೇಲೆ ಇದು ನಾವು ಮಾಡುವ ಧ್ವನಿ. ಇನ್ನು ಉಂಟು, ಈಗ ನೋಡಿ, ಇಲ್ಲಿಗೆ ಬೆಂಗಳೂರಿನಲ್ಲಿ ಕೆಲವರು ಸೈಲೆನ್ಸರ್ ತೆಗೆದು ಬೈಕ್ ಓಡಿಸ್ತಾರೆ. ಉಪ್ಪರಿಗೆಲ್ಲಿ ಕೂತ್ರೆ ಕೇಳಲಿಕ್ಕೆ ಆಗೋದಿಲ್ಲ. ಇವೆಲ್ಲ ಈ ಮನುಷ್ಯರು ಮಾಡೋ ಕೆಲಸ ಅಲ್ಲ, ಬುದ್ಧಿಹೀನರಾದ ಪ್ರಾಣಿಗಳು ಮಾಡೋ ಕೆಲಸ. ಅದು ಬೆಂಗಳೂರಿನಲ್ಲಿ ಪ್ರಾಣಿಗಳೇ ಮನುಷ್ಯರಾಗಿ ಹುಟ್ಟಿಬಿಟ್ಟಿದ್ದಾರೆ, ಕೆಲವರು ಮಾಡ್ತಾರೆ ಹಾಗೆ. ಆಮೇಲೆ ಇನ್ನೂ ಭಯಂಕರ ಅಂದರೆ ದೇವರು ಮಾಡಿದ ಶಬ್ದ ಉಂಟು, ಸಿಡಿಲು. ಸಿಡಿಲು ಕೇಳಿದ ತಕ್ಷಣ ನೀವು ತತ್ತರಿಸಿ ಹೋಗ್ತೀರಿ, ಅದು ಉಲ್ಬಣಿಷ್ಟು. ಅದೆಲ್ಲ ಏನು ಸ್ವಾಮಿ? ಅದು ದೇವರು ಸೃಷ್ಟಿ ಇರ್ಬೋದು, ಅದು ಸಿಡಿಲು ದೇವರನ್ನು ಹೇಳುತ್ತಾ? ಅಥವಾ ಇಂಥ ದುಷ್ಟ ಶಬ್ದಗಳು ಇವು ದೇವರನ್ನು ಹೇಳುತ್ತಾ? ಅಂದರೆ ಅವರು ಹೇಳ್ತಾರೆ, ಇದೆಲ್ಲ ಆಯ್ತಲ್ಲ, ವಿಯೂಯ ತದ್ವಿಯೂಯ ಕವಯೋ ಅನ್ವವಿನ್ನನ್ ತತ್. ಈ ಎಲ್ಲ ವಿಧದ ಶಬ್ದಗಳನ್ನು ಇನ್ನೊಬ್ಬರನ್ನು ಬೈಯೋದು, ಅಸಖ್ಯ ಶಬ್ದಗಳಿಂದ ಬೈಯೋದು, ಆಮೇಲೆ ಕಿವಿ ಕಡಿಚಿಕ್ಕುವಂತಹ ಕರ್ಣಕಠೋರವಾದ ಶಬ್ದಗಳು ನಿರ್ಮಾಣ ಮಾಡೋದು, ಅದೆಲ್ಲ ಏನು? ತತ್ಸರ್ವಂ ತದ್ವಿಯೂಯ. ಅದನ್ನು ಋಷಿಗಳು ಈ ಪ್ರಪಂಚದಲ್ಲಿ ಇಷ್ಟೆಲ್ಲ ಶಬ್ದಗಳಿವೆ, ಇಷ್ಟೆಲ್ಲ ಅಪಶಬ್ದಗಳಿವೆ, ಯಾಕೆ ಹುಟ್ಟಿತು? ಇದು ಯಾಕೆ? ಇದು ಏನು ಗತಿ ಏನು ಅಂತ ಋಷಿಗಳು, ಕವಯ, ಶಬ್ದಶಾಸ್ತ್ರದ ಮರ್ಮವನ್ನು ಬಲ್ಲವರು ಕವಿಗಳು ಅಂದರೆ. ಅದಕ್ಕೆ ಕವಿತೆ ಬರೆಯುವವರಿಗೆ ಕವಿಗಳು. ನಿಜವಾಗಿ ಕವಿ ಅಂದರೆ ಶಬ್ದ ಅರ್ಥಗಳ ಸಂಬಂಧವನ್ನು ಬಲ್ಲವರು. ಇವರು ಯೋಚನೆ ಮಾಡೋದು, ಈ ಶಬ್ದ, ಈ ಸದ್ದು, ಈ ಗದ್ದಲ, ಇದು ಯಾಕೆ ಬಂತು, ಇದಕ್ಕೇನು ಅರ್ಥ? ಇದನ್ನು ವಿಯೂಯ ಅಂದರೆ ವಿಚಾರ ಮಾಡಿ, ವಿಚಾರ್ಯ, ಎಲ್ಲವನ್ನು ಕೂತು ಯೋಚನೆ ಮಾಡಿರಂತೆ. ಇದಕ್ಕೆಲ್ಲ ಏನು ಅರ್ಥ? ಹುಚ್ಚು ಹುಚ್ಚು ಮಾತಾಡ್ತಾರಲ್ಲ ಮನುಷ್ಯರು, ಅದು ಬರೇ ಹುಚ್ಚಾಟವೋ, ಅದಕ್ಕೆ ಏನಾದ್ರು ಅರ್ಥ ಉಂಟೋ ಅಂತ ವಿಚಾರ ಮಾಡಿದರಂತೆ. ಅದು ನೋಡಿ, ನಾವು ವಿಚಾರ ಮಾಡ್ತೇವೆ, ನಮಗೇನು ಉತ್ತರ ಗೊತ್ತಾಗೋಲ್ಲ. ಅದಕ್ಕೆ ವಿಯೂಯ ತದ್ವಿಯೂಯ ಕವಯೋ, ದೀರ್ಘ ಇದೆ ಅಲ್ಲಿ. ದೀರ್ಘ ಅರ್ಥ ಅದು ಆಳವಾಗಿ ವಿಚಾರ ಮಾಡಿ ಅಂತ. ಅದರಲ್ಲಿ ಏಕಾಗ್ರತೆಯಿಂದ ವಿಚಾರ ಮಾಡಿದರು ಕವಿಗಳು. ಆವಾಗ ಅನ್ನವಿದ್ದನ್ನು ಅವರಿಗೆ ಅದರ ಅರ್ಥ ಗೊತ್ತಾಗೋಯ್ತು. ಅರ್ಥ ಗೊತ್ತಾಗಿ ಖುಷಿಯಾಗೋಯ್ತಂತೆ ಅವರಿಗೆ. ಓ, ಇದು ಈ ಗದ್ದಲ, ಸದ್ದು, ಗದ್ದಲ, ಇದೆಲ್ಲಕ್ಕೂ ಒಳ್ಳೆಯ ಅರ್ಥ ಇದೆ. ಆಮೇಲೆ ಯಾರೋ ಬೈತಾರೆ, ಅವರು ಬೈದರೂ ಕೂಡ ಇವ್ರು ಕೇಳೋ, ನೀವು ದೇವ್ರ ನಾಮ ಕೇಳುತ್ತೆ, ಏನು ಮಾಡೋದು? ಅದಕ್ಕೆ ನಾಮಾಯತ್ತ, ನಾಮಾಯತ್ತ ಅಂದರೆ ನಾಮಾಯತ್ತಾನಿ, ಅದೆಲ್ಲವೂ ನಾಮಾಯತ್ತ ಅಂತ. ಈ ಎಲ್ಲ ಕೆಟ್ಟ ಶಬ್ದಗಳು ಕೂಡ ಒಂದು ದೃಷ್ಟಿಯಿಂದ ಭಗವಂತನ ನಾಮಕ್ಕೆ ಆಯತ್ತವಾದದ್ದು, ಅಧೀನವಾದ, ಅಂದರೆ ಭಗವಂತನ ಗುಣಗಳನ್ನೇ ಹೇಳುವಂಥದ್ದು. ಯಾವ ಶಬ್ದ ತಗೊಳ್ಳಿ, ಪ್ರಪಂಚದಲ್ಲಿರುವ ಎಲ್ಲ ನಾದಗಳೂ ಕೂಡ ಬರೀ ಅಕ್ಷರಗಳಲ್ಲ. ಪ್ರಪಂಚದಲ್ಲಿರುವ ಎಲ್ಲ ಶಬ್ದಗಳು ನಾಮಾಯತ್ತಾನೆ ಅಂತ. ಅದು ಭಗವಂತನ ಹೆಸರಿನಿಂದ ಬರತಕ್ಕ ಗುಣಗಳನ್ನು ವರ್ಣಿಸುವಂಥವುಗಳೇ. ಅದೇನು ಅಂದರೆ ಅದು ಆ ಒಂದೊಂದು ಅಕ್ಷರವನ್ನು ವಿಶ್ಲೇಷಣೆ ಮಾಡಿ
ನೀವು ಹಾಳಾಗಿ ಹೋಗು ಅಂತ ಹೇಳಿ, ಹಾಳಾಗಿ ಅದನ್ನು ಸಂಸ್ಕೃತದಲ್ಲಿ ಹೇಳಬೇಕು, ಆವಾಗ ಅರ್ಥ ಹೇಳಿ ಸುಲಭವಾಗತ್ತೆ. ಅದನ್ನು ಚೆನ್ನಾಗಿ ಭಗವತ್ ಪರವಾಗಿ ಅನುಸಂಧಾನ ಮಾಡಲಿಕ್ಕೆ ಬರುತ್ತೆ. ಒಳ್ಳೆಯ ಅರ್ಥದಲ್ಲಿ ನಾವು ಯಾವುದನ್ನು ಕೆಟ್ಟ ಅರ್ಥದಲ್ಲಿ ಬಳಸ್ತೇವೆ ಅದನ್ನು ಭಗವತ್ಪರವಾಗಿ ಒಳ್ಳೆಯ ಅರ್ಥ ಮಾಡಲಿಕ್ಕೆ ಬರುತ್ತೆ. ಆದ್ದರಿಂದ ಅದೆಲ್ಲವೂ ಋಷಿಗಳು ಯೋಚನೆ ಮಾಡಿದಂತೆ ಎಲ್ಲ ಕೆಟ್ಟ ಶಬ್ದ ಅಂತಲೇ ಇಲ್ಲ ಜಗತ್ತಿನಲ್ಲಿ, ಎಲ್ಲ ಒಳ್ಳೆಯ ಶಬ್ದಗಳು. ನಿಮಗೊಂದು ಸುಮ್ಮನೆ ಒಂದು ತಮಾಷೆಗೊಂದು ದೃಷ್ಟಾಂತ ಕೊಡ್ತೇನೆ. ಸಿಟ್ಟಿನಲ್ಲಿ ಅವನು ಸತ್ತು ಹೋಗಲಿ ಅಂತ ಹೇಳ್ತೇವೆ ನಾವು. ಸತ್ತು ಹೋಗುವುದು ಅಂದರೆ ಏನು? ಸತ್ತು ಹೋಗೋದು ಸಾಯುವುದು ಅಲ್ಲ, ಸತ್ತು ಹೋಗುವುದು. ಸತ್ತು ಅಂದರೆ ಪರಮಾತ್ಮ ಅಲ್ವಾ? ಓಂ ತತ್ಸದಿತಿ ನಿರ್ದೇಶ ಬ್ರಹ್ಮಣ. ಆ ಸತ್ತು ಅವನಿಂದ ಹೊರಟು ಹೋಗಲಿ ಅಂತ. ಓಹೋ, ಇದು ಭಗವಂತನ ಸ್ಮರಣೆ ಆಗೋಯ್ತೀಗ. ಹೀಗೆ ನಾವು ಒಂದು ಶಬ್ದವನ್ನು ನಾಮಾಯತ್ತ, ಸತ್ತು ಅನ್ನೋದು ಭಗವಂತನ ನಾಮ, ಆವಾಗ ಸತ್ತು ಹೋಗುವುದು ಅಂದರೆ ಭಗವಂತ ದೇಹದಿಂದ ಹೊರಟು ಹೋಗುವುದು ಅಷ್ಟೇ, ಬಯ್ಯುವ ಅಂಶ ಏನಿಲ್ಲ ಅದರಲ್ಲಿ. ಹೀಗೆ ಒಂದೊಂದು ಶಬ್ದವನ್ನು ನಾವು ಯೋಚನೆ ಮಾಡಿದರೆ ನಾಮಾಯತ್ತಾನಿ, ಅಥವಾ ಇದನ್ನು ಎರಡು ತುಂಡು ಮಾಡಿ ಆಯತ್ತಾಹ ನಾಮ ಅಂದರೆ ಅವರು ಆಯತ್ತಾಹ ಅಂದರೆ ಮಹಾಪ್ರಯತ್ನ ಮಾಡಿ ಯೋಚನೆ ಮಾಡಿದಾಗ ಅವ್ರಿಗೇನು ಗೊತ್ತಾಯಿತು? ನಾಮ ಸಮ ಎಲ್ಲವೂ ದೇವರ ನಾಮ ಅಂತ ಗೊತ್ತಾಯಿತು. ನಾಮಾಯತ್ತಾಹ ಮುಂದೆ ಏನು ಶಬ್ದ ಅಲ್ಲಿ? ಸಮತೃಪ್ತಿಯನ್ನು ಶ್ರುತೆ ಅಧಿ. ಇಲ್ಲಿ ಎರಡು ಪಾಠಗಳಿವೆ. ಸಮತೃಪ್ತಿಯನ್ನು ಶ್ರುತೆ ಅಧಿ ಅಂತ ಸಾಯಣರ ಪಾಠ, ಆದರೆ ಷಡ್ಗುರು ಶಿಷ್ಯರ ಪಾಠ ಅದು ಒಳ್ಳೆಯದು, ಶ್ರುತೆ ಅಧಿ ಅಂತ. ಹಾಗೆ ನಾಮ ಎಲ್ಲವೂ ದೇವರ ಹೆಸರು ಅಂತ ಗೊತ್ತಾಯ್ತು ಅವರಿಗೆ. ಆವಾಗ ಒಂಥರ ಖುಷಿಯಾಗೋಯ್ತಂತೆ. ಅಯ್ಯೋ, ಈ ಬೇಡವಾದ ಮಾತು ಇದೆಲ್ಲ ಕೇಳಬೇಕಲ್ವಾ ಅಂತ ಮೊದಲು ಚಿಂತೆ ಇತ್ತು. ಎಲ್ಲ ದೇವ್ರ ನಾಮ ಅಂತ ಗೊತ್ತಾದ ಕೂಡಲೇ ಅದು ಗೊತ್ತಾದ ಕೂಡಲೇ ಬೇಜಾರ ಹೋಗುವುದಿಲ್ಲ. ನಾವು ಇಷ್ಟೆಲ್ಲ ಉಪನಿಷತ್ ಕೇಳಿದ ಮೇಲೆಯೂ ಮನೆಗೆ ಹೋಗಿ ಯಾರಾದರೂ ಬೈದರೆ ಬೇಜಾರಾಗುತ್ತೆ. ಅಯ್ಯೋ, ದೇವ್ರ ನಾಮ ಹೇಳ್ತಾ ಇದ್ದಾರೆ ಅಂತ ಕೂತ್ಕೊಳ್ತೇವೆ ನಾವು. ಏನು ಬಾಯಿ ಬಂದಾಗ ಮಾತಾಡ್ತಾನೆ ಒಂದು ಕೈ. ಸೊ ನಾವು ಉಪನಿಷತ್ನಲ್ಲಿ ಏನು ಕೇಳಿದರೂ ಪ್ರಾಕ್ಟಿಕಲಿ ನಾವು ಅದನ್ನು ತಪ್ಪರ್ಥವಾಗಿಯೇ ಗ್ರಹಿಸುವುದು. ದೇವರ ನಾಮ ಅಂತ ಅದಕ್ಕೆ ಹೇಳಿದರು ಅದು ಅಷ್ಟು ಸುಲಭದಲ್ಲಿ ಆಗೋಲ್ಲಪ್ಪ. ಅದು ಶ್ರುತೆ, ನಾವು ತಿಳ್ಕೊಂಡ ಅರಿವು ಉಂಟಲ್ಲ ಅದು ಶ್ರುತವಾಗಬೇಕು. ಶ್ರಹ ಪಾಕೆ ಅಂತ ಅದು ಪಕ್ವಾಗಬೇಕು, ಒಳಗಿನಿಂದ ಪಕ್ವಾಗಿ ಅಧಿಕಂ ಶ್ರುತೆ, ಅದು ಪರಿಪೂರ್ಣ ಪಕ್ವ ಆದಾಗ ಆ ಸ್ಟೇಜಿನಲ್ಲಿ ಒಂದೊಂದು ಅಕ್ಷರವೂ ದೇವರ ನಾಮ. ಆವಾಗ ಯಾವುದು ದೇವನಾಮ ಅಲ್ಲದ ವಸ್ತುವೇ ಜಗತ್ತಿನಲ್ಲಿಲ್ಲ. ನಾಮಾನಿ ಸರ್ವಾಣಿ ಯಮಾವಿಶಂತಿ, ಎಲ್ಲವೂ ಶ್ರುತೆ ಅಲ್ಲ, ಶ್ರುತೆ ಅಂದರೆ ಶ್ರವಣ ಮಾಡಿದಾಗ. ನಾವು 1000 ಸರ್ತಿ ಶ್ರವಣ ಮಾಡಿದರೂ ಏನು ಬೇರೆ ಅರ್ಥ ಬರೋಲ್ಲ. ಶ್ರುತೆ ಎಂದರೆ ನಾವು ಓದಿದ್ದು ತಿಳಿದದ್ದು ಒಳಗಿನಿಂದ ಚೆನ್ನಾಗಿ ಪಕ್ವವಾದಾಗ ಆಗುವ ಅರ್ಥವೇ ಬೇರೆ, ಅರ್ಧ ಬೆಂದಾಗ ಆಗುವ ರುಚಿಯೇ ಬೇರೆ. ಹಾಗೆ ಶ್ರುತೆ ಅಧಿ. ಆದ್ದರಿಂದ ಅದನ್ನು ಭಗವಂತನ ಗುಣಗಳನ್ನು ಎಲ್ಲ ಶಬ್ದಗಳು ನಾಮಾಯತ್ತಗಳು, ಭಗವಂತನ ಗುಣಗಾನ ಮಾಡುವ ಶಬ್ದಗಳು ಅಂತೇಳಿ ಬೇಜಾರು ಮಾಡಲಿಕ್ಕೇನುಂಟು? ಎಲ್ಲ ವಾಗ್ವೃತ್ತಿಗಳು ಭಗವತ್ ಸ್ತುತಿಗಳು. ಆಮೇಲೆ ಅದನ್ನ ಯಸ್ಮಿನ್ ನಾಮ ಸಮತೃಪ್ಯನ್ ಶ್ರುತೇಧಿ, ತಸ್ಮಿನ್ ನಾಮ ಸಮಸ್ಮಿನ್ ಶ್ರುತೆ ಅಧಿ, ತಸ್ಮಿನ್ ದೇವಾ ಸರ್ವಯುಜೋ ಭಜಂತಿ. ತಸ್ಮಿನ್ ಅಂಥ ಭಗವಂತನಲ್ಲಿ ನಾಮ ಎಲ್ಲ ಹೆಸರುಗಳು ಭಗವಂತನಲ್ಲಿವೆ ಅಂತ ಗೊತ್ತಾದಾಗ, ಶ್ರುತೆ ಅದೇ ಪಕ್ವವಾದಾಗ, ಭಾಷೆಯ ಪಕ್ವತೆಯ ಅವಸ್ಥೆಯಲ್ಲಿ ಅವರಿಗೆ ತೃಪ್ತಿಯಾಗಿ ಹೋಯ್ತಂತೆ. ಇನ್ನು ಯಾರು ಏನು ಮಾತಾಡಿದ್ರು ನನಗೆ ತಲೆಬಿಸಿ ಆಗೋದು. ಯಾಕೆಂದರೆ ಅವ್ರು ಏನು ಹೇಳಿದ್ರು ಅದು ದೇವ್ರ ನಾಮ ಅಂತ ಬಿಟ್ಟುಬಿಡ್ತಾರೆ ಅಂತ. ಆ ಸ್ಟೇಜಿಗೆ ಹೋಗಬೇಕು. ಆಗ ಅಂಥ ಯಾರ ಹೆಸರು ಎಲ್ಲ ನಾಮಗಳು ಅಂತ ಗೊತ್ತಾದಾಗ ನಮಗೆ ತೃಪ್ತಿ ಬರುತ್ತೋ ಮನಸ್ಸಿಗೆ. ಕೆಟ್ಟ ಮಾತೇ ಇಲ್ಲ ಜಗತ್ತಿನಲ್ಲಿ. ಆವಾಗ ನೀವು ಸಿಡಿಲು ಕೇಳಿದರೆ ಅದು ಭಗವಂತ ನಮಗೆ ಕೊಡುವ ಎಚ್ಚರ. ಅದಕ್ಕೇನು ಹೆದರಿಕೊಂಡು ಹೋ ಅಂತ ನಡಗಬೇಕಾಗಿಲ್ಲ. ಅದು ಭಗವಂತ ನಮಗೆ ಕೊಡುವ ಎಚ್ಚರ. ನೋಡಿ, ತಪ್ಪು ಮಾಡಿದವನಿಗೆ ಭಗವಂತನ ರಾಜ್ಯದಲ್ಲಿ ಕ್ಷಮೆ ಇಲ್ಲ ಅಂತ ಗುಡುಗುತ್ತಾನೆವ. ಹೀಗೆ ಪ್ರತಿಯೊಂದು ನಾದಕ್ಕೂ ಒಂದು ಅರ್ಥ ಇದೆ. ತಮಾಷೆ ಅಂದರೆ ಈ ವಾದ್ಯ ಬಾರಿಸ್ತಾರಲ್ಲ, ಮೃದಂಗ ಬಾರಿಸ್ತಾರೆ, ತಬಲ ಬಾರಿಸ್ತಾರೆ,
ಅದು ಯಾಕೆ ಬಾರಿಸೋದು? ಅದಕ್ಕೆ ಅರ್ಥ ಇಲ್ವಾ? ಅರ್ಥ ಇದ್ದರೆ ಬಾರಿಸೋದು ಯಾಕೆ? ವ್ಯರ್ಥ ಆಯ್ತಲ್ಲ. ಸೊ ಸಂಗೀತದಲ್ಲಿ ಅದರ ಲಯಕ್ಕೆ ಅರ್ಥ ಇದೆ, ಅದರ ನಾದಕ್ಕೆ ಅರ್ಥ ಇದೆ, ಅದರ ರಾಗಕ್ಕೆ ಅರ್ಥ ಇದೆ. ಅದಕ್ಕೆ ಅರ್ಥ ಇದ್ದರೆ ಸುಮ್ಮನೆ ಯಾಕೆ ಬಾರಿಸ್ತೀನಿ? ಮತ್ತೆ ಸುಮ್ಮನೆ ಬೇರೆ ಕೆಲಸ ಕೈ ನೋವೀಗ. ಸೊ ಪ್ರತಿಯೊಂದು ನಾದಕ್ಕೆ ಅರ್ಥ ಇದೆ. ಆದ್ದರಿಂದ ನಿಜವಾಗಿ ನೋಡಿದರೆ ಜಗತ್ತಿನಲ್ಲಿರುವ ಎಲ್ಲ ನಾದಗಳು ಅಕ್ಷರಗಳೇ, 51 ಅಕ್ಷರ ಅಲ್ಲ. ಯಾಕೆಂದರೆ ಅರ್ಥ ಹೇಳಿದರೆ ಅಕ್ಷರ ಆಗೋಯ್ತದು. ಅದೇ ಓಂಕಾರಕ್ಕೆ 8 ಅಕ್ಷರ ಅಂತ ಹೇಳಿದ ಹಾಗೆ. ಹಾಗಾದರೆ ಅರ್ಥ ನೀವು ಹೇಳಿದ ಅಕ್ಷರ ಹೌದು, ಅವೆಲ್ಲ ಅಕ್ಷರಗಳೇ ಅಲ್ಲ ಅಂತ ಯಾರು ಹೇಳಿದರು? ಅಲ್ಲ ಸ್ವಾಮಿ, ನೀವೇ 51 ಅಕ್ಷರ ಅಂತ ಹೇಳಿದಿರಿ. 51 ಅಕ್ಷರ ಯಾಕೆ? ನಮ್ಮ ನಾಲಿಗೆ ವ್ಯವಹಾರಕ್ಕೆ ಬೇಕಾಗಿ ನಾಲಿಗೆ ಉಚ್ಚರಿಸುವ ಅಕ್ಷರಗಳು 51 ಅಷ್ಟೇ. ಇದೆಲ್ಲ ನಾದಗಳನ್ನು ಉಚ್ಚಾರ ಮಾಡಲಿಕ್ಕೆ ಬರೋಲ್ಲ. ನಿಮಗೆ ಉದಾಹರಣೆ ಹೇಳ್ತೇನೆ ನೋಡಿ. ಅಗ್ನಿಯ ಬೀಜಾಕ್ಷರ ಯಾವುದು? ರಮ್ ಅಂತ. ಬೀಜಾಕ್ಷರ ಅಂದೇನು ಗೊತ್ತಾ? ಅಗ್ನಿ ಹುಟ್ಟುವಾಗ ಏನು ನಾದ ಆಗುತ್ತೋ ಅದು ಬೀಜಾಕ್ಷರ. ಅಗ್ನಿ ಹುಟ್ಟುವಾಗ ರಮ್ ಅಂತ ಹೇಳೋದಿಲ್ಲ. ಅದು ಏನು ಹೇಳ್ತಾರೆ ನೋಡಿ, ಭರ್ರ ಅಂತ ಬೆಂಕಿ ಹಚ್ಚೋದು ಅಂತ. ಅದರಲ್ಲಿ ಒಂದು ರೇಫ ಇದೆ. ಆದರೆ ಅಗ್ನಿಯಲ್ಲಿ ಏನು ರೇಫ ಬರುತ್ತೆ ಅದನ್ನು ನಮ್ಮ ನಾಲಿಗೆಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಕಡೆ. ಅದಕ್ಕೆ ಅತ್ಯಂತ ಹತ್ತಿರವಾದ ರಮ್. ಹಾಗೆಯೇ ಗಾಳಿ ಬೀಜಾಕ್ಷರ ಯಾವುದು? ಎಂ. ಗಾಳಿ ಬೀಸುವಾಗ ಎಂ ಅಂತ ಎಲ್ಲರೂ ಹೇಳಿದ್ದುಂಟ? ಇಲ್ಲ. ಅದನ್ನು ಹೇಳ್ತೇವೆ ಸುಯ್ ಅಂತ ಗಾಳಿ. ಓಹೋ, ಅಲ್ಲಿ ಯಾವಂತಲ್ಲ, ಅದನ್ನು ನಮ್ಮ ನಾಲಿಗೆಯಲ್ಲಿ ಉಚ್ಚರಿಸುವಾಗ ಎಮ್ಮ ಆಯಿತು. ಹೀಗೆ ಒಂದು ಅಕ್ಷರದ ನಮ್ಮ ನಾಲಿಗೆಗೆ ಅತ್ಯಂತ ಹತ್ತಿರವಾದ ನಾದವನ್ನು ನಾವು ಬೀಜಾಕ್ಷರ ಅಂತ ಗೊತ್ತೀವಿ. ಆದ್ದರಿಂದ ನಾಲಿಗೆ ನುಡಿಯಲಿಕ್ಕೆ ಬರುವ ಅಕ್ಷರಗಳು 51 ಅಷ್ಟೇ. ಮತ್ತು ಪ್ರಪಂಚದಲ್ಲಿರುವ ಎಲ್ಲ ನಾದಗಳು ಅಕ್ಷರಗಳೇ ಅಲ್ಲ ಅಂತ ಯಾರು ಹೇಳಿದರು? ವಸ್ತುತಃ ಧ್ವನ್ಯಾತ್ಮಕ ಶಬ್ದ ಅಂತ ಒಂದು ಇಲ್ಲವೇ ಇಲ್ಲ. ಎಲ್ಲ ಧ್ವನಿಗಳಿಗೂ ಅರ್ಥ ಇದ್ದ ಮೇಲೆ ಅವೆಲ್ಲ ವರ್ಣಗಳೇ ಆಯಿತು. ಅದರಿಂದ ತಸ್ಯದಾಯಿತು ಯಸ್ಮಿನ್ ನಾಮ ಸಮತೃಪ್ತಿಯನ್ನು ಶ್ರುತೆ ಅಧಿ. ಯಾವ ಭಗವಂತನಲ್ಲಿ ಎಲ್ಲ ನಾಮಗಳು ಅನ್ವಯವಾಗ್ತಾವೆ ಅಂತ ತಿಳಿದು ಋಷಿಗಳು ತೃಪ್ತಿಪಟ್ಟರು. ಆಹಾ, ಈಗ ಖುಷಿ ಆಯಿತು. ಇಲ್ಲದಿದ್ದರೆ ಏನೇನೋ ಮಾತಾಡ್ತಾರೆ, ಅದನ್ನು ಕೇಳಬೇಕಲ್ಲ ಅಂತ ಮನಸ್ಸಿಗೆ ಖೇದ ಆಗ್ತಿತ್ತು. ಆ ಕೆಟ್ಟ ಮಾತುಗಳು, ಈ ಕೆಟ್ಟ ಮಾತು ಇದ್ದರೆ ಅಲ್ವ ಖೇದ ಆಗೋದು. ಅದೆಲ್ಲ ದೇವ್ರ ನಾಮ. ತುಂಬ ಖುಷಿಯಾಗಿಬಿಟ್ಟದಂತೆ. ಅಂಥ ತಸ್ಮಿನ್ ದೇವಾ ಸರ್ವಯುಜೋ ಭಜಂತಿ. ಆದ್ದರಿಂದಲೇ ಎಲ್ಲ ದೇವತೆಗಳು ಸರ್ವಶಬ್ದವಾಚ್ಯನಾದ ಭಗವಂತನನ್ನು ಭಜಂತಿ, ಸೇವಿಸುತ್ತಾರೆ. ಹೇಗೆ? ಸರ್ವಯುಜ, ತ್ರಿಕರಣಪೂರ್ವಕವಾಗಿ ಮನಸ್ಸು ವಾಕ್ ಕಾಯ ಪೂರ್ವಕವಾಗಿ ಭಗವಂತನನ್ನು ಆರಾಧನೆ ಮಾಡ್ತಾರೆ. ಯಾಕೆ ಅಂದರೆ ಎಲ್ಲ ಶಬ್ದಗಳು ಭಗವಂತನ ಹೆಸರು ಅಂತ ಅಂತಕ್ಕಂಥ ಅನುಸಂಧಾನದಿಂದ ಎಲ್ಲ ದೇವತೆಗಳು ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಆದ್ದರಿಂದ ಮುಂದೆ ಹೇಳ್ತಾರೆ, ತೇನ ಪಾಪ್ಮಾನಂ ಅಪಹತ್ಯ ಬ್ರಹ್ಮಣ ಸ್ವರ್ಗಂ ಲೋಕಮಪ್ಯೇತಿ ವಿದ್ವಾನ್. ಫಲಶ್ರುತಿ. ತೇನ ಅಂದರೆ ಎಲ್ಲ ಶಬ್ದಗಳನ್ನು ಭಗವಂತನಲ್ಲಿ ಅರ್ಪಿಸಿಬಿಟ್ಟಾಗ ಭಗವಂತ ನಿನಗೆ ಅರ್ಪಿತ ಅಂತ. ಈಗ ತಮಾಷೆ ಏನು ಗೊತ್ತುಂಟ? ಒಬ್ಬ ಬೈದ, ಭಗವಂತ ಅದು ನಿನಗೆ ಅರ್ಪಿತ ಅಂತ ಅಂದ್ಬಿಡ್ತಾನೆ ಭಕ್ತ. ಅದರಿಂದ ಭಕ್ತನಿಗೆ ಅದು ಭಗವಂತನ ಗುಣಗಾನ ಆಯಿತು. ಬೈದವನಿಗೆ ಬೈಗಳೇ, ಅದು ಗುಣಗಾನ ಅಲ್ಲ. ಅವನು ಹಾಳಾಗಿ ಹೋಗುವಂಥ ಶಾಪ ಕೊಟ್ಟದ್ದು. ಆದ್ದರಿಂದ ಆ ದೋಷ ಅವನಿಗೆ ತಟ್ಟುತ್ತೆ. ಭಗವಂತ ರಿವರ್ಸ್ ಹೊಡೆದು ಬಿಡ್ತಾರೆ. ಅವನು ಒಳ್ಳೆಯ ಅರ್ಥದಲ್ಲಿ ಹೇಳಿದ್ದಲ್ಲ ಅಲ್ವಾ, ಅದನ್ನು ಅನುಭವಿಸಲಿ ಅವನು. ಆದರೆ ಇವನು ಅದನ್ನು ಒಳ್ಳೆಯ ಅರ್ಥ ತಗೊಂಡ, ಇವನು ಉದ್ಧಾರ ಆದ. ಅದನ್ನ ಹೇಳ್ತಾರೆ, ತೇನ ಪಾಪ್ಮಾನಂ ಅಪಹತ್ಯ. ಎಲ್ಲ ಶಬ್ದಗಳು ದೇವರ ಹೆಸರು ಅನ್ನೋ ಅನುಸಂಧಾನದಿಂದ ತನ್ನಲ್ಲಿದ್ದ ಎಲ್ಲ ಪಾಪಗಳನ್ನು ಕಳ್ಕೊಂಡ. ಆಮೇಲೆ ಬ್ರಹ್ಮಣ, ಎಲ್ಲ ಶಬ್ದಗಳ ವಾಚ್ಯನಾದ ಭಗವಂತನ ಕರುಣೆಯಿಂದ ಸ್ವರ್ಗಂ ಲೋಕಮಪ್ಯತಿ, ಅವನು ಸ್ವರ್ಗಕ್ಕೆ ಹೋಗ್ತಾನೆ ಅಂತ. ಸ್ವರ್ಗಕ್ಕೆ ಅಂದರೆ ಇಂದ್ರನ ಸ್ವರ್ಗ ಅಲ್ಲ. ಸ್ವಹ ಅಂದರೆ ಸ್ವರೂಪ ಸುಖ. ಸ್ವರಂ ಸ್ವರಮಣ, ಸ್ವರೂಪ ಸುಖ, ಸ್ವರೂಪಾನಂದ. ಅದನ್ನು ಎಲ್ಲಿ ಪಡೀತೇವೋ ಅದಕ್ಕೆ ಸ್ವರ್ಗ ಅನ್ನೋದು. ಮೂಲತಃ ಸ್ವರ್ಗ ಶಬ್ದಕ್ಕೆ ಅರ್ಥ ಮೋಕ್ಷ ಅಂತ ಅರ್ಥ. ಅಂಥ ಮೋಕ್ಷವನ್ನು ಪಡೆಯುತ್ತಾನೆ ಯಾರು? ವಿದ್ವಾನ್, ಜ್ಞಾನಿ. ಹೀಗೆ ಭಗವಂತನು ಸರ್ವಶಬ್ದ ವಾಚ್ಯ ಅಂತ ತಿಳ್ಕೊಂಡು ಎಲ್ಲ ಶಬ್ದಗಳಿಂದಲೂ ಭಗವಂತನನ್ನು ಅನುಸಂಧಾನ ಮಾಡು. ಈ ತದಲಂ ಬಹುಲೋಕ ವಿಚಿಂತನೆಯ, ಸಾಕು ಮಾಡಿ ಜಗದ ಹಾಳು ಹರಟೆಯ ಚಿಂತೆ, ನೆಲೆಗೊಳಿಸು ಬಗೆಯನ್ನು ಭಗವಂತನಲ್ಲಿ ಅಂತ
ಆಚಾರ್ಯರು ಕರೆ ಕೊಟ್ಟ ಹಾಗೆ ಎಲ್ಲ ಶಬ್ದವು ಭಗವಂತನ ಹೆಸರಾದಾಗ ಈ ಲೋಕವಾರ್ತೆಯೇ ಇಲ್ಲ, ಅಲ್ಲಿ ಆನಂದಮಯವಾಗಿರುತ್ತೆ ಬದುಕು. ಆ ರೀತಿ ಬದುಕು ಅಂತ ಉಪನಿಷತ್ತು ಹೇಳುತ್ತೆ. ಇನ್ನೂ ಮುಗಿಲಿಲ್ಲ, ಇನ್ನೂ ಕೆಲವು ಮಂತ್ರಗಳಿವೆ. ಈಗ ಮುಂದಿನ ಪ್ರಶ್ನೆ ಏನು ಗೊತ್ತುಂಟ, ದೇವರು ಗಂಡೋ ಹೆಣ್ಣು ಅದು ಗೊತ್ತಾಗಲಿಲ್ಲ. ಕೆಲವರು ಮಾತೆ, ಮಹಾಮಾತೆ, ಮಾಯೆ, ಶಕ್ತಿ ಅಂತಾರೆ. ಅಲ್ಲಪ್ಪ ಪುರುಷ ಸೂಕ್ತ ಪ್ರತಿಪಾದ್ಯ, ಅವನು ಪುರುಷ ಅಂತಾರೆ ಕೆಲವರು. ಏನು ಕಥೆ ಅದನ್ನು ಮುಂದೆ ನಾಳೆ ನಾವು ಆ ವಿಷಯದ ಬಗ್ಗೆ ಉಪನಿಷತ್ಕಾರರು ಏನು ಹೇಳ್ತಾರೆ. ಕೆಲವರು ಅದು ಗಂಡು ಅಂತ, ಕೆಲವರು ಹೆಣ್ಣು ಅಂತ, ಕೆಲವರು ದೇವರಲ್ಲಿ ಲಿಂಗವೇ ಇಲ್ಲ ಅಂತಾರೆ. ಏನೂ ಇಲ್ಲೇ ಇಲ್ಲ ಅವನು, ಲಿಂಗವೇ ಸ್ತ್ರೀಲಿಂಗವೂ ಅಲ್ಲ ಪುಲ್ಲಿಂಗಲ್ಲೂ ಅವನು. ಯಾಕೆಂದರೆ ಜೀವಕ್ಕೆ ಲಿಂಗ ಇಲ್ಲ, ದೇವರು ಇರೋದು ಎಲ್ಲಿಂದ? ಇಷ್ಟೆಲ್ಲ ಗೊಂದಲಗಳಿದೆ. ಅದಕ್ಕೆ ಏನು ಪರಿಹಾರ ಅನ್ನೋದನ್ನು ನಾಳೆ ದಿವಸ ಉಪನಿಷತ್ಕಾರರು ಹೇಳುತ್ತಾರೆ. ಅದರ ನಂತರ ಇನ್ನೂ ಅನೇಕ ಚಿಂತನೆಗಳು ಬರ್ತವೆ. ಎಲ್ಲವೂ ನಮ್ಮ ದಿನನಿತ್ಯದ ಅಧ್ಯಯನದ ಕ್ಷೇತ್ರದಿಂದ ಭಿನ್ನವಾದಂಥ ಕ್ಷೇತ್ರ ಇದು. ಭಗವಂತನ ಚಿಂತನೆ, ಏನು ಚಿಂತನೆ ಮಾಡಿದರೂ ಅದು ಭಗವಂತನ ಚಿಂತನೆ ಆಗಬೇಕು. ಅಂಥ ಒಂದು ಸಾಧನೆ. ಅದರ ಉಳಿದ ಭಾಗವನ್ನು ನಾಳೆ ದಿವಸ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.